ಬನ್ನಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಸೌಖ್ಯ. ಗೊತ್ತಾಗ್ತಾ ಇದೆ ಖುಷಿಯಾಗಿದ್ದೀರಾ ಅಂತ. ಈಗ ಟೈಟಲ್ ಟ್ರ್ಯಾಕ್ ನಾವು ನೋಡಿದ್ವಿ. ಮೊದಲನೇದಾಗಿ ತುಂಬಾ ಅದ್ಭುತವಾದಂತಹ ಸಾಲುಗಳನ್ನ ಬರೆದಿದ್ದೀರಾ. ಒಂದ್ ಕಡೆ ಇಲ್ಲಿ ಸಮಾಜದ ದುಷ್ಟರ ಬಗ್ಗೆ ಇರಬಹುದು ಅಥವಾ ದುಸ್ಥಿತಿಯ ಬಗ್ಗೆ ಇರಬಹುದು, ಇವೆಲ್ಲದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದೀರಾ ಸರ್. ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಮ್ಮ ಪ್ರಕರಣ ತನಿಖಾ ಹಂತದಲ್ಲಿ ಸಿನಿಮಾದ ಟ್ರೈಲರ್ ಅನ್ನ ನೀವು ಅನೌನ್ಸ್ ಮಾಡಬೇಕು. ಟ್ರೈಲರ್ ಲಾಂಚ್ ಅಂತ ಅನೌನ್ಸ್ ಮಾಡಿ ಟೀಮ್ಗೊಂದು ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ. ಮತ್ತೆ ಬನ್ನಿ ಸರ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪ್ರಕರಣ ತನಿಖಾ ಹಂತದಲ್ಲಿದೆ. ಈ ಸಿನಿಮಾದ ಟ್ರೈಲರ್ ಈಗ ಲಾಂಚ್ ಮಾಡ್ತಾ ಇದ್ವಿ. ಎಲ್ಲ ರಂಗ ಕಲಾವಿದರು ಸೇರಿ ಬಹಳ ಪ್ರೀತಿಯಿಂದ ವಿಶೇಷವಾದದ್ದನ್ನು, ಹೊಸದನ್ನು ಕೊಡಬೇಕು ಅನ್ನೋ ಒಂದು ಉತ್ಕಟ ಹಂಬಲದಿಂದ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಎಲ್ರಿಗೂ ಒಳ್ಳೆಯದಾಗಲಿ, ತಂಡಕ್ಕೆ ಯಶಸ್ಸು ಸಿಗಲಿ, ನೀವೆಲ್ಲರೂ ಇದನ್ನು ನೋಡಿ ಸಂತೋಷ ಪಡಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ, ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸುಂದರ್ ಎಸ್ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ. ಸುಂದರ್ ಅವರೇ. ಅದೇ ರೀತಿಯಾಗಿ ಏನು ನಮ್ಮ ಸಿನಿಮಾದ ನಿರ್ಮಾಪಕರು, ನಾನು ಕೇಳಿದಾಗಲೇ ಏನಕ್ಕೆ ನಿರ್ಮಾಣ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ. ಬೇರೆಯವ್ರನ್ನ ಹುಡುಕಿದ್ವಿ, ಆದರೆ ನಾವೇ ಮಾಡಿದ್ರೆ ಇನ್ನೂ ಚೆನ್ನಾಗಿರಬಹುದು ಅಂತ ಹೇಳಿ ಸಿನಿಮಾದ ಮೇಲಿನ ಒಲವಿಗೆ, ಹೌದು ನಾವು ರಂಗಭೂಮಿ ಕಲಾವಿದರೆಲ್ಲರೂ ಮಾಡಿದಾಗ ನಮ್ಮ ಸ್ನೇಹಿತರೆಲ್ಲರೂ ಜೊತೆಯಾಗಬೇಕು ಅನ್ನೋಂತಹ ಕನಸಿಗೆ ನಾನೂ ಕೈಗೂಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನಿರ್ಮಾಣದ ಹೊಣೆಯನ್ನ ಹೊತ್ತಿರುವಂತಹ ನಮ್ಮ ಚಿಂತನ್ ಕಂಬಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇಂಜಿನಿಯರಿಂಗ್ ಅನ್ನ ಮುಗಿಸಿ ಇದೀಗ ಸಿನಿಮಾ ಮುಂದಿನ ಒಲವಿನಲ್ಲಿ ನಿರ್ಮಾಪಕರಾಗಿದ್ದಾರೆ. ಒಂದು ಸಣ್ಣ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕರು ಬಂದಿಲ್ಲ, ಆದ್ರೆ ಅವರ ಪರಿಚಯ ಕಂಬಳಿಹುಳ ಸಿನಿಮಾದಲ್ಲಿ ನೀವು ನೋಡಿರ್ತೀರಾ, ಶಿವೋಮ್ ಅವರು. ಸೊ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನ ಹೇಳ್ತಾ ಇದ್ದೀರಿ. ಅದೇ ರೀತಿಯಾಗಿ ನಮ್ಮ ಡಿ.ಒ.ಪಿ ಮೋಹನ್ MS ಅವರು ಹಾಗೂ ಜಗದೀಶ್ ಆರ್ಜೆ ಅವರು ಕೂಡ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಹಾಗಾಗಿ ಅವರು ಬರೋದಕ್ಕಾಗಿಲ್ಲ. ಇನ್ನು VFX ಮಾಡಿರೋದು, ನೀವು ಹಾಡು ಮೋಷನ್ ಪೋಸ್ಟರ್ ಆಗಿರಬಹುದು, ಟ್ರೈಲರ್ ಅಲ್ಲಿ ಸ್ವಲ್ಪ ನೋಡಿರ್ತೀರಾ. VFX ಅನ್ನ ಮಾಡಿರೋದು ನಮ್ಮ ಲಕ್ಷ್ಮೀಪತಿ MK ಅವರು. ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಲಕ್ಷ್ಮೀಪತಿ MK. ಎಸ್, ಲಕ್ಷ್ಮೀಪತಿ MK ಅವರು ಬರಬೇಕು. ಎಲ್ಲಿದ್ದಾರೆ? VFX ಮಾಡ್ತಿದ್ದಾರೆ. ಇನ್ನು ನಮ್ಮ ಎಡಿಟರ್ ನಾನಿ ಕೃಷ್ಣ ಅವರು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾಹಿತ್ಯವನ್ನು ಬರೆದಿರುವಂತಹ ಡಾಕ್ಟರ್ ಶಿವಣ್ಣ ಅವರು ನಮ್ಮನ್ನ ಜಾಯಿನ್ ಆಗ್ಬೇಕು ದಯವಿಟ್ಟು. ಇನ್ನು ನಮ್ಮ ಕಲಾವಿದರನ್ನ ಪರಿಚಯ ಮಾಡ್ತಾ ಇದ್ವಿ. ತಲೆನೋವು ತಿಂತಾ ಇರುವಂತಹ ನಮ್ಮ SI ಶೌರಿ ಮಹೀನ್ ಕುಬೇರ್ ಅವರು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ASI ಕೆಂಪರಾಜು ಪಾತ್ರವನ್ನ ಮಾಡಿರುವಂತಹ ಮುತ್ತುರಾಜ್ T ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಗೌರವ್ ಅನ್ನುವಂತಹ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅನ್ನ ಮಾಡಿರುವಂತಹ ರಾಜ್ ಗಗನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಪೊಲೀಸ್ ಇದ್ದಲ್ಲಿ ವಿಲನ್ ಇರ್ಲೇಬೇಕಲ್ವಾ, ಪ್ರದೀಪ್ ಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಲಕ್ಷ್ಮೀಪತಿ ಅವರು, VFX ಮಾಡಿರೋ ಲಕ್ಷ್ಮೀಪತಿ ಅವರು. ಮೊದಲನೇದಾಗಿ ಇಡೀ ಪ್ರಕರಣ ತನಿಖಾ ಹಂತದಲ್ಲಿದೆ ತಂಡಕ್ಕೆ ಪ್ರೀತಿಯ ಶುಭಾಶಯಗಳು. ಟ್ರೈಲರ್ ಈಗಷ್ಟೇ ಲಾಂಚ್ ಆಯಿತು. ನೇರವಾಗಿ ನಾವು ನಿರ್ದೇಶಕರಿಂದಲೇ ಮಾತು ಪ್ರಾರಂಭ ಮಾಡೋಣ. ಯಾವ ರೀತಿಯಾಗಿ ಜರ್ನಿ ಶುರುವಾಯಿತು, ಮಾಧ್ಯಮ ಮಿತ್ರರಿಗೆ ಸಿನಿಮಾ ಬಗೆಗಿನ ಮಾಹಿತಿ. ಎಲ್ರಿಗೂ ನಮಸ್ಕಾರ.
ನಾನು ಚಿಂತನ್ ಹಾಗೂ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ಒಂದಷ್ಟು ಕಲಾವಿದರು ಎಲ್ಲರೂ ಒಂದು ತಂಡದಲ್ಲಿ ಅಭಿನಯಿಸ್ತಿದ್ದಂಥ ಕಲಾವಿದರು. ಆಗಾಗ ಚರ್ಚೆಗಳು ಆಗ್ತಾ ಇತ್ತು ಮುಂದಿನ ಭವಿಷ್ಯದ ಬಗ್ಗೆ. ಅಂದರೆ ಎಲ್ರಿಗೂ ಸಿನಿಮಾ ಕನಸು ಕಂಡಿದ್ದಂಥ ಕಲಾವಿದರು ಎಲ್ಲರೂ ಆ ಥರ ಇದ್ದಾಗ ಒಂದಷ್ಟು ಕತೆಗಳು ಅವ್ರು ಮಾಡ್ಕೊಂಡ್ರು, ಅಷ್ಟು ಕತೆಗಳು ನಮ್ಮ ಕತೆಗಳು ಎಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆಗ ಇದ್ದಾಗ ನಮಗೆ ಕಾಡಿದಂಥ ಒಂದು ಕತೆ ಈಗ ನಾವು ಸಿನಿಮಾ ಮಾಡಿರ್ತಕ್ಕಂಥ ಪ್ರಕರಣ ತನಿಖಾ ಹಂತದಲ್ಲಿದೆ ಅನ್ನೋ ಕತೆ. ಆಗ ಇದರಲ್ಲಿ ಇನ್ನೊಂದಷ್ಟು ವರ್ಕ್ ಮಾಡೋಣ, ಇದನ್ನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡೋಣ, ಡೆವಲಪ್ ಆದ ನಂತರ ಇದನ್ನ ಒಂದಷ್ಟು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಇದನ್ನ ಒಂದಷ್ಟು ಬರವಣಿಗೆ ಕೂತ್ಕೊಂಡು ಮುಂಚೆನೆ ಮಾಡ್ಕೊಂಡಿದ್ದ ಕತೆಗೆ ಇನ್ನೊಂದು 3-4 ತಿಂಗಳು ಬರವಣಿಗೆ ಮಾಡಿ ಅದನ್ನು ಒಂದಷ್ಟು ಪರಿಪಕ್ವಗೊಳಿಸಿ ನಂತರ ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ಹುಡ್ಕೋಣ ಅಂತ ಅಂದ್ಕೊಂಡು ಒಂದಿಬ್ಬರನ್ನ ಇದು ಮಾಡಿದ್ವಿ. ಸ್ವಲ್ಪ ಬಜೆಟ್ ಏನೋ ಇದಾಯಿತು. ಅದಕ್ಕೋಸ್ಕರ ನಮ್ಮ ಚಿಂತನ್ ಅವರೇ ಸರಿ ಹೇಗಿದ್ರು ನಾವು ಇದನ್ನ ತುಂಬ ಕಡಿಮೆ ಬಜೆಟಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ನಾನೇ ನಿರ್ಮಾಣ ಮಾಡ್ತೀನಿ, ಇದನ್ನು ಮಾಡೋಣ ಅಂತ ಹೇಳಿ ಶುರು ಆಯಿತು ಈ ಕತೆ. ಸರ್, ರಂಗ ವಿಸ್ಮಯ ಅಂತ ಮೊದಲನೇ ತಂಡ ಸರ್. ನಮ್ಮ ಗುರುಗಳು ಇಲ್ಲೇ ಬಂದಿದ್ದಾರೆ, ಅಶ್ವಥ್ ನಾರಾಯಣ್ ಜಾಧವ್ ಸರ್ ಅಂತ. ಅದಾದ ನಂತರ ರಂಗ ಬದುಕು ಅನ್ನೋ ತಂಡಕ್ಕೆ ಹೋದ್ವಿ, ಅಲ್ಲಿ ನಮ್ಮೆಲ್ಲ ಕಲಾವಿದರು ಪರಿಚಯ ಆಗಿದ್ದು. ಅಂದ್ರೆ ಇಂದಿನ ಯುವ ಜನತೆ ಸ್ವಲ್ಪ ಡ್ರಗ್ಸು ಮತ್ತೆ ದುಶ್ಚಟಗಳಿಗೆ ಬಲಿಯಾಗಿ ದಾರಿ ತಪ್ತಾ ಇದ್ದಾರೆ. ಅದು ಸ್ವಲ್ಪ ಕಾಡ್ತಾ ಇತ್ತು ನಮ್ಮನ್ನ. ಅದ್ರ ಕುರಿತಾಗಿ ಒಂದು ಕ್ರೈಮ್ ಜಾನರ್ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅಂತ ಅನಿಸಿ ಅದು ಅಧಿಕಾರಿಗಳನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಸರ್. ಅಂದ್ರೆ ಮುಂಚೆಯಿಂದ ಒಂದಷ್ಟು ಪತ್ರಿಕೆಗಳಲ್ಲಿ ಓದ್ತಾ ಇದ್ದಿದ್ದು, ಒಂದಷ್ಟು ತಿಳ್ಕೊಂಡಿದ್ದು, ನಮಗೆ ತಿಳಿದಷ್ಟು ನಾಲೆಡ್ಜಲ್ಲಿ, ಆದರೆ ಎಲ್ಲೂ ಲೋಪದೋಷಗಳು ಇಲ್ಲದೆ ಇರೋ ರೀತಿಯಲ್ಲಿ ತಕ್ಕ ಮಟ್ಟಿಗೆ ನಾವು ಮಾಡ್ಕೊಂಡು ಮಾಡಿದ್ದೀವಿ ಸರ್. ಇಲ್ಲ ಸರ್, ಇದು ಯಾವುದೇ ರೀತಿಯ ಇದಲ್ಲ, ಕಾಲ್ಪನಿಕ, ಸಂಪೂರ್ಣ ಕಾಲ್ಪನಿಕ. ಅದೇ ರಂಗಭೂಮಿ ಕಲಾವಿದ ಆಗಿದೆ, ಅದರ ಮುಖಾಂತರನೇ ಸಿನಿಮಾ. ಇಲ್ಲ, ನಾನು ಎಲ್ಲೂ ಯಾರ ಹತ್ರ ವರ್ಕ್ ಮಾಡಿಲ್ಲ ಸರ್, ಮತ್ತೆ ಯಾವುದೇ ರೀತಿ ಕೋರ್ಸ್ ಮಾಡ್ಕೊಂಡಿಲ್ಲ. ಆದರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥವ್ರೆಲ್ಲ ಸಿನಿಮಾ ಅನುಭವ ಇರೋಂಥವ್ರೆ, ಅದರಿಂದ ನಮ್ಗೆ ಸಿನಿಮಾ ಮಾಡೋದಕ್ಕೆ ತುಂಬ ಸಹಾಯ ಆಯಿತು. ಸಂಪೂರ್ಣವಾಗಿ ಚಿತ್ರ ಸಿದ್ಧವಿದೆ, ಮುಂದಿನ ತಿಂಗಳು ಬಿಡುಗಡೆಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಆಗಿದೆ ಸರ್, ಬಂದಿದೆ. ಸ್ವಲ್ಪ ಡ್ರಗ್ಸು, ಗಾಂಜಾ ಇದೆಲ್ಲ ಸ್ವಲ್ಪ ವೈಭವೀಕರಣ ಸ್ವಲ್ಪ ಇದಿತ್ತು ಅಂತ, ಅದು ಸೀನ್ಗಳನ್ನ ಸ್ವಲ್ಪ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಸರ್ ಸ್ವಲ್ಪ ಇದೆ. ಇಲ್ಲ, ಇದೊಂದು ಅಂಶ ಅಷ್ಟೇ ಸರ್. ಇದನ್ನ ಒಂದು ಎಳೆಯಾಗಿ ಇಟ್ಕೊಂಡು ಕತೆ ಮಾಡಿರೋದು. ಒಬ್ಬ ಹಾಗೆ ಮೇಡಮ್ ಹೇಳ್ದಾಗೆ ಹೊಸ ಠಾಣೆಗೆ ಒಬ್ಬ ವರ್ಗಾವಣೆಯಾಗಿ ಬಂದ SIಗೆ ಅವನ ಸ್ಟೇಷನ್ ಲಿಮಿಟ್ಸಲ್ಲೇ ಒಂದಷ್ಟು ಕೊಲೆಗಳು ಆಗ್ತಾ ಇರುತ್ತೆ. ಅದನ್ನ ಬೆನ್ನಟ್ಟಿ ಹೋದಾಗ ಅದಕ್ಕೂ ಈ ಗಾಂಜಾ ಡ್ರಗ್ಸ್ ಇದಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ತನಿಖೆನ ಆತ ತೀವ್ರಗೊಳಿಸಿದಾಗ ಮುಂದೆ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ನೋದು ಗೊಬ್ಬರವಾಗಿ. ಎಲ್ಲ ರಂಗಭೂಮಿ ಕಲಾವಿದರು ಸರ್, ಚಿರಪರಿಚಿತ ಮುಖ ಅಂತ ಯಾವುದಿಲ್ಲ, ಎಲ್ಲ ಕಂಪ್ಲೀಟ್ ಹೊಸ ನಟ. ಬೆಂಗಳೂರು. ಶೂಟಿಂಗ್ ಶುರುವಾಗಿದ್ದು ಹೋದ ವರ್ಷ ಆಗಸ್ಟಲ್ಲಿ ಸರ್. ಆಗಸ್ಟಲ್ಲಿ ಶುರುವಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನಲ್ಲೇ ತುಂಬ ಟೈಮ್ ತಗೊಳ್ತು. ಅಲ್ಲಿ ಸ್ವಲ್ಪ VFX ವರ್ಕ್ ಎಲ್ಲ ಬೇಕಿತ್ತು, ಅದು ತುಂಬ ಟೈಮ್ ತಗೊಂಡು ಈಗ ಮೊನ್ನೆಷ್ಟೇ ಸಿದ್ಧ ಆಯಿತು. 15-20% ಇರ್ಬೋದು, ತುಂಬ ಏನಿಲ್ಲ ಸರ್. ಅಂದರೆ ಕತೆಗೆ ಅವಶ್ಯಕತೆ ಬೀಳಲಿಲ್ಲ ಸರ್. ಟೈಟಲ್ ಟ್ರ್ಯಾಕ್ ಒಂದಿದೆ, ಈಗ ನಾವು ಪ್ಲೇ ಮಾಡಿದ್ವಲ್ಲ ಅದೊಂದು, ಅದು ಬಿಟ್ಟರೆ ಒಂದು ಬಿಟ್ ಸಾಂಗ್ ಇದೆ. ಸಿನಿಮಾ ಡ್ಯೂರೇಷನ್ 95 ಮಿನಿಟ್ಸ್. ಖಂಡಿತ ಇದೆ ಸರ್. ನಮ್ಮ 1.5 ಗಂಟೆ ಸಿನಿಮಾನ ಯಾವುದೇ 1 ನಿಮಿಷನೂ ಬೋರ್ ಆಗದೆ ಇರೋ ರೀತಿ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ಸರ್, ಅದ್ರದ್ದು ಅವಶ್ಯಕತೆ ಬೀಳಲಿಲ್ಲ ಸರ್ ಎಲ್ಲೂ. ಅಂಥದ್ದು ಕಾಮಿಡಿದು ತುಂಬ ಗಂಭೀರವಾಗಿ ಸಾಗುವಂಥ ಕತೆ. ಎರಡೂ ಇತ್ತು ಸರ್, OTTನೂ ಇತ್ತು, ಹಾಗೆ ಚಿತ್ರಮಂದಿರದಲ್ಲೂ ನೋಡಬೇಕು ಜನ ನಮ್ಮ ಸಿನಿಮಾನ ಅನ್ನೋದು ಮನಸ್ಸಲ್ಲಿತ್ತು.
ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಇನ್ನು ಮುಂದೆ ಇಲ್ಲಿರೋ ಮುಖಗಳೆಲ್ಲವೂ ಚಿರಪರಿಚಿತ ಮುಖಗಳಾಗಲಿ. ನಿರ್ಮಾಪಕರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿಂತನ್ ಕಂಬಣ್ಣ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 2019ರಲ್ಲಿ. ಅದಾದಮೇಲೆ ಸಿನಿಮಾಗೋಸ್ಕರನೇ ಅಂತಲೇ ಬೆಂಗಳೂರಿಗೆ ಬಂದು ಸುಮಾರು ಕಡೆ ಹೋಗಿ ನಾಟಕಗಳ್ನು ಮಾಡಿ ಸಿನಿಮಾದಲ್ಲೂ ಒಂದಷ್ಟು ಕೆಲಸಗಳನ್ನ ಮಾಡಿ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗ್ತಿದೆ. ಈ ಸಿನಿಮಾ ಮುಹೂರ್ತ ಆಗಿ 1 ವರ್ಷದ ಮೇಲಾಯಿತು. ನಾವು ಮುಹೂರ್ತ ಮಾಡಿದ್ದು August 9, 2023. 1 ವರ್ಷಕ್ಕೆ ಕರೆಕ್ಟಾಗಿ ರೆಡಿ ಆಯಿತು. ಪೋಸ್ಟ್ ಪ್ರೊಡಕ್ಷನಲ್ಲಿ ತುಂಬ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಜನಗಳು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂದರೆ ಎಲ್ಲರೂ ಅಪ್ಡೇಟೆಡ್. ಇವತ್ತು ಎಲ್ಲರೂ ಕೇಳೋದು ಕಂಟೆಂಟ್ ಕೊಡಿ ಅಂತಲೇ ಕೇಳೋದು. ಮುಖ್ಯವಾಗಿ ಕಂಟೆಂಟ್ ಅಂದರೆ ಮಾಹಿತಿ, ಒಂದು ಇನ್ಫಾರ್ಮೇಷನ್ನು. ಜನಗಳಿಗೆ ಅದು ಚೆನ್ನಾಗಿರಬೇಕು ಅಂದರೆ ಒಂದು ನೋಡೋಕ್ಕೆ ಚೆನ್ನಾಗಿರಬೇಕು ಮತ್ತು ಕೇಳೋಕ್ಕೆ ಚೆನ್ನಾಗಿರಬೇಕು. ಇದು ಮೇಜರ್ ಪಾಯಿಂಟ್ ಕಂಟೆಂಟ್ ಅಂದರೆ. ಸೊ ಈ ಥರದ ಸುಮಾರು ಕಂಟೆಂಟ್ಗಳನ್ನು ನಾವು ನಮ್ಮ ಸಿನಿಮಾದಲ್ಲಿ ತುಂಬ ಸಾಧ್ಯವಾದಷ್ಟು ಕತೆ ಎಷ್ಟು ಕೇಳುತ್ತೋ ಅಷ್ಟಕ್ಕೆ ಮಾತ್ರ, ಜಾಸ್ತಿನೂ ಹಾಕಿಲ್ಲ ಕಡಿಮೆನೂ ಹಾಕಿಲ್ಲ, ಒಂದು ಪರಿಪಕ್ವವಾದ ಸಿನಿಮಾನ ಮಾಡಿದ್ದೀವಿ. ನಮಗಿದ್ದ ಒಂದು ಸಿನಿಮಾ ನಾಲೆಡ್ಜಿಂದ ಆಗಿರ್ಬೋದು ಅಥವಾ ನಟನೆಯ ನಾಲೆಡ್ಜಿಂದ ಆಗಿರ್ಬೋದು, ಎಡಿಟಿಂಗ್ ಆಗಲಿ VFX ಆಗಲಿ ಎಲ್ಲೆಲ್ಲಿ ಹಾಕಬೇಕು ಅಲ್ಲೆಲ್ಲ ಸರಿಯಾಗಿ ಹಾಕಿದ್ದೀವಿ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಪ್ರತಿಯೊಬ್ಬರು ಪೋಸ್ಟ್ ಪ್ರೊಡಕ್ಷನಲ್ಲಿ ಹಾಗೆ ಸಿಕ್ಕಿದ್ರು ನಮಗೆ. ಎಡಿಟಿಂಗ್ ಕೂಡ ತುಂಬ ಕಷ್ಟಪಟ್ಟು ಮಾಡಿಸಿದ್ವಿ. ನಮ್ಮ ಎಡಿಟರ್ ಇಲ್ಲೇ ಇದ್ದಾರೆ. ಹಗಲು ರಾತ್ರಿ ಟೈಮಿಂಗ್ ಅಂತೂ ಇಲ್ಲವೇ ಇಲ್ಲ ಕೆಲಸಕ್ಕೆ. ಅದಾದಮೇಲೆ ನಾವು ಬಂದಿದ್ದು VFX ಹತ್ರ. ಲಕ್ಷ್ಮೀಪತಿಯವರು ನಿಜವಾಗ್ಲೂ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಯವರು. ಅವ್ರದ್ದು ಗರುಡಾದ್ರಿ ಸ್ಟುಡಿಯೋಸಲ್ಲೇ ಈಗ ನಾವು ಚಾಪೆ ದಿಂಬು ಎಲ್ಲ ಹಾಕ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಅವರು ಅಷ್ಟು ಒಂದು ಧಾರಾಳ ವ್ಯಕ್ತಿ. ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇವತ್ತಿನವರೆಗೂ ಅಷ್ಟೇ. ಈಗಲೂ ಅಲ್ಲಿ ಪ್ರೊಜೆಕ್ಟರ್ ರೂಮಲ್ಲೇ ಇದ್ದರು. ಬನ್ನಿ ಅಂದರೆ ತಕ್ಷಣ ಬರಲಿಲ್ಲ. ಸೋ ಮಚ್ ಆಫ್ ವರ್ಕ್ ಓರಿಯೆಂಟೆಡ್ ಪರ್ಸನ್ ಹಿ ಈಸ್. ಹಾಗಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ಕೆಲಸ ಜನಗಳಿಗೆ ಅದನ್ನು ತಲುಪಿಸೋದು, ಹಾಗೆ ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆನೂ ಇದೆ. ಯಾಕಂದರೆ 1 ವರ್ಷ ಅದಕ್ಕೋಸ್ಕರನೇ ಟೈಮ್ ತೊಗೊಂಡಿದ್ದೀವಿ. ಥಿಯೇಟ್ರಲ್ಲಿ ಜನಗಳಿಗೆ ಬೇಜಾರಾಗಬಾರ್ದು ಅನ್ನೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ಚಿತ್ರಮಂದಿರಗಳಲ್ಲೇ ಕನ್ನಡ ಸಿನಿಮಾಗಳನ್ನು ನೋಡಿ. ಧನ್ಯವಾದಗಳು. ಅಂದರೆ ಸ್ವಲ್ಪ ನಾವು ಇದು ಆ್ಯಕ್ಚುಲಿ ನಮಗೆ ಎಡಿಟರ್ಗೆ ಲಾಸ್ಟ್ ಟೈಮು ನಾವು ಮೋಷನ್ ಪೋಸ್ಟರ್ ಬಿಟ್ವಲ್ಲ, ಆ ಟೈಮಲ್ಲಿ ನಾವು ಹೂಡೀಸ್ ಮಾಡಿಸಿದ್ವಿ. ಹೂಡೀಸ್ ಮತ್ತು ಜರ್ಸಿ ಮಾಡಿಸಿದ್ವಿ. ಇದು ಪ್ರಮೋಷನ್ಗೆ ಅಂತ ಮಾಡಿಸಿದ್ದು. ಸ್ವಲ್ಪ ಅವ್ರು ಬ್ಯುಸಿ ಇರೋದ್ರಿಂದ ನಾವು ಪ್ರಮೋಷನ್ಗೆ ಎಲ್ಲ ಕಡೆ ಓಡಾಡ್ತೀವಲ್ಲ, ಅದಕ್ಕೋಸ್ಕರ ಒಂದಷ್ಟು ಕಡಿಮೆ ಮಾಡಿಸ್ಕೊಂಡಿದ್ದೀವಿ. ಸರ್, ವಕ್ಷನಾದ ಅನ್ನೋದು ನಮ್ಮ ಫ್ಯಾಮಿಲಿ ಅಬ್ರಿವೇಟಿವ್. ಅದು ಬಿಟ್ಟರೆ ಕರದಾಯಮ ಅನ್ನೋದು ನಮ್ಮ ಪ್ರೊಡಕ್ಷನ್ ಹೆಸರು. ಮೀನಿಂಗ್ ಅದು ನಮ್ಮ ದೇವರು ಸರ್, ನಮ್ಮ ಮನೆ ದೇವರಿನ ಒಂದು ಅಬ್ರಿವೇಷನ್ ಥರನೇ ಮಾಡಿಕೊಂಡು ಇಟ್ಕೊಂಡಿರೋದು ಸರ್. ಒಂದು ಸಣ್ಣ ಪಾತ್ರ ಸರ್. ಆ್ಯಕ್ಚುಲಿ ದೊಡ್ಡ ಪಾತ್ರ ನಂದು, ತೆರೆ ಹಿಂದೆ, ತೆರೆ ಮುಂದೆ ಸಣ್ಣ ಪಾತ್ರ ಸರ್. ಅದು ಅಂದರೆ ಸದ್ಯಕ್ಕೆ ನನ್ನ ಮನಸ್ಸಿನ ಪ್ರಕಾರ ಐ ಡೋಂಟ್ ಥಿಂಕ್ ಐ ಆಮ್ ರೆಡಿ. ಸೊ ಸಾಧ್ಯ ಆದಷ್ಟು ಸಣ್ಣ ಪಾತ್ರನೇ ಮಾಡಿಕೊಂಡು ತೆರೆ ಹಿಂದೆ ಎಲ್ಲ ನೋಡ್ಕೊಳ್ಳೋಣ ಅಂತ ಇತ್ತು ಸರ್. ಅದೇ ಸರ್, ತುಂಬ ಪ್ರಾಜೆಕ್ಟ್ಸ್, ತುಂಬ ಹೊಸ ಟೀಮ್ಗಳು, ತುಂಬ ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾರೆ. ನಾವು ಹೋಗಿದ್ವಿ. ಏನೇನು ಡಿಮ್ಯಾಂಡ್ ಇದೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ನಮ್ಮ ಹತ್ರ ಇರೋ ಅವಕಾಶಗಳಲ್ಲಿ ಸಾಧ್ಯ ಆಗಲಿಲ್ಲ. ದೇವರ ಆಶೀರ್ವಾದದಿಂದ ಅದೊಂದು ಅವಕಾಶ ಒದಗಿ ಬಂತು ಪ್ರೊಡ್ಯೂಸ್ ಮಾಡೋವಂಥದ್ದು. ಇಲ್ಲಿ ತನಕ ಮಾಡ್ತಿದ್ದೀವಿ. ಎಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಇಬ್ಬರು ಅಕ್ಕ. ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ನಮ್ಮ ತಂದೆ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಪೋರ್ಟಿಂದನೇ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರೋದು ಸರ್.
ಅಂದ್ಕೊಂಡಿದ್ದಕ್ಕಿಂತ ಹತ್ತತ್ರ ಒಂದು 10 ಪಟ್ಟು ಜಾಸ್ತಿನೇ ಆಗಿತ್ತು ಸರ್. ಅಂದರೆ ಸೊ ವಿ ವರ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಮನೆ ಕಟ್ಟೋದು, ಮದುವೆ ಮಾಡೋದು, ಸಿನಿಮಾ ಮಾಡೋದು, ಮನೆ ಕಟ್ಟೋದು ಪ್ಲಸ್ ಮದುವೆ ಮಾಡೋದು ಜೊತೆಗೆ ಮಾಡಿದರೆ ಸಿನಿಮಾ ಮಾಡೋದಕ್ಕಿಂತ ಸ್ವಲ್ಪ ಈಸಿ ಇರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ತುಂಬ ಅಂದರೆ ಎಸ್ಟಿಮೇಷನ್ಗಿಂತ ತುಂಬ ಜಾಸ್ತಿ ಹೋಗುತ್ತೆ ಸರ್ ಅದೊಂದು. ಸರ್ ಸರ್ ಇಲ್ಲ ಸರ್, ಸಂಪೂರ್ಣ ಫುಲ್ ಟೈಮ್ ಸಿನಿಮಾ ಸರ್. ಅದೇ ಎಲ್ಲ ಮಾತುಕತೆ ನಡೀತಿದೆ, ನಮ್ಮ PR ಸರ್ ಜೊತೆ ಎಲ್ಲ ಸೇರ್ಕೊಂಡು ನಾವು ಮಾತಾಡ್ತಿದ್ದೀವಿ ಸರ್. ಸರ್ ಅದೇ ಆ್ಯಕ್ಚುಲಿ ಬಿಗ್ ಸಿನಿಮಾಗೆ ಹೋಲಿಸಿದ್ರೆ ಲೋ ಬಜೆಟ್ಟೇ, ಬಟ್ ನಮ್ಮ ಎಸ್ಟಿಮೇಷನ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ವಿ ನಾವು, ಬರ್ತಾ ಬರ್ತಾ ಜಾಸ್ತಿ ಆಯ್ತು ಸರ್. ಅಂದರೆ ಅದೇ ಪೋಸ್ಟ್ ಪ್ರೊಡಕ್ಷನ್ ಅದೇ ಜಾಸ್ತಿ ಟೈಮ್ ಹಿಡಿತು ಅಂತ ಹೇಳಿದ್ನಲ್ಲ, ಆ VFX ವಿ ಹ್ಯಾವ್ ಟು ಪೇ. ಯಾಕಂದರೆ ಅಷ್ಟು ಕೆಲಸ ಮಾಡಿದವ್ರಿಗೆ ನಾವು ದುಡ್ಡು ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ವಿ ಹ್ಯಾಡ್ ಟು ಆ ಥರ ನೋಡೋಕೆ ಹೋದರೆ ನಮ್ಮ ಪ್ರತಿಯೊಬ್ಬರು ಕಲಾವಿದರು ಕೂಡ ತುಂಬ ಸಪೋರ್ಟಿವ್ ಆಗಿ ಬಂದು ಮಾಡಿಕೊಟ್ರು. ಪ್ರತಿಯೊಬ್ಬರು ನಮ್ಮ ಮಹೀನ್ ಕುಬೇರ್ ಅವರಾಗಿರ್ಬೋದು, ಅವರು ನಮ್ಮ ಕಸಿನ್ನು ರಾಜ್ ಕೆಗನ್ ಅವರು, ಆಮೇಲೆ ಪ್ರದೀಪ್ ಸರ್ ಆಗಿರ್ಬೋದು, ಮುತ್ತಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಕಲಾವಿದರು ಸ್ಟೇಜ್ ಮೇಲೆ ಇರೋರು ಮಾತ್ರ ಅಲ್ಲ, ಸಿನಿಮಾದಲ್ಲಿರೋ ಎಲ್ಲರೂ ತುಂಬ ಸಹೃದಯಿಗಳಾಗಿ, ರಂಗಭೂಮಿ ಕಲಾವಿದರೆ ಎಲ್ಲದನ್ನು ಮಾಡ್ತಿರೋದು ಅಂತ ತಿಳ್ಕೊಂಡು ತುಂಬ ಹಾರ್ಟ್ಫುಲಿ ಬಂದು ಎಲ್ಲ ಖುಷಿಯಾಗಿ ಮಾಡಿಕೊಟ್ಟು ಹೋದರು ಸರ್. ಅದೊಂದು ತುಂಬ ಋಣಿ ನಾನು, ಪ್ರತಿಯೊಬ್ಬರಿಗೂ ಚಿರ ಋಣಿ. ಹಾಂ ಸರ್, ಹಾಂ ಸರ್, ಅದಿನ್ನೂ ಮಾತಾಡ್ತಿದ್ದೀವಿ ಸರ್. ಹಾಂ ಸರ್, ಹಾಂ ಸರ್, ಆ ಥರ ಎಲ್ಲ ಜವಾಬ್ದಾರಿಯಿಂದ ವಹಿಸ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಪಕ್ಕಾ ಬರ್ತೀವಿ, ಅದಂತೂ ಫಿಕ್ಸು. ಹಾಂ ಸರ್. ಸರ್ ಆ್ಯಕ್ಚುಲಿ ಟೈಟಲ್ ಟ್ರ್ಯಾಕ್ ಬಂದು ನಾವು ಮಾಡಿದ್ದು ಪೋಸ್ಟ್ ಕ್ರೆಡಿಟಿಗೆ, ಅಂದರೆ ಹೆಸರು ತೋರಿಸ್ಬೇಕಾದ್ರೆ ಅಂತ ಮಾಡಿದ್ದು. ಹಾಗಾಗಿ ಅದು ತುಂಬ ಕ್ಯಾಚಿ ಆಗಿತ್ತು. ಆ್ಯಕ್ಚುಲಿ ನಾವು ಆ ಸಾಂಗ್ ರೆಡಿ ಮಾಡಿದ್ದು ಭಾಮಿನಿ ಷಟ್ಪದಿಯಲ್ಲಿ, 6 ಸಾಲುಗಳ ಒಂದು ಪದ್ಯ, 4 ಭಾಮಿನಿ ಷಟ್ಪದಿ ನಮ್ಮ ತಂದೆಯವರು ಬರೆದಿದ್ರು. ಅದರಲ್ಲಿ ಸ್ವಲ್ಪ ಪಕ್ವವಾಗಿದ್ದಾರೆ ಅವರು. ಹಾಗಾಗಿ ಅವ್ರ ಕಡೆ ಬರ್ಸಿದ್ವಿ. ನಮ್ಮ ಸಿನಿಮಾದ ಒಂದು ಜೀವಾಳ ಏನಿದೆ, ನಮ್ಮ ಸಾರಾಂಶ ಏನಿದೆ ಅದನ್ನೆಲ್ಲ ಹೇಳಿದ್ವಿ. ಅದಕ್ಕೆ ತಕ್ಕಂಗೆ ತುಂಬ ಅದ್ಭುತವಾಗಿ ಬರೆದುಕೊಟ್ರು. ಅದನ್ನು ಸಿನಿಮ್ಯಾಟಿಕ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು, ಎಡಿಟ್ಸು ಕಟ್ಸು ಎಲ್ಲೆಲ್ಲಿ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಸಣ್ಣ ಪುಟ್ಟದನ್ನೆಲ್ಲ ಸೇರಿಸಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿಕೊಟ್ರು. ಹಾಗಾಗಿ ಆಮೇಲೆ ಅದನ್ನು ಬಿಡಬೇಕಾದ್ರೆ ಲಿರಿಕಲ್ ವಿಡಿಯೋ ಥರ ಬಿಟ್ಟರೆ ಮಾಮೂಲಿ ಆಗುತ್ತೆ, ಏನಾದರೂ ಒಂದು ಹೊಸದಿರಲಿ ಅಂತೇಳಿ 3D ಮಾಡಿ ನಮ್ಮ ಲಕ್ಷ್ಮೀಪತಿ ಅವ್ರ ಸಹಕಾರದಿಂದ ನೀಟಾಗಿ ನಮ್ಮ ಡೈರೆಕ್ಟ್ರು ಎಲ್ಲ ಫುಲ್ 3Dದು ಕಾನ್ಸೆಪ್ಟ್ ಪೂರ್ತಿ ಅವ್ರದ್ದೇ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಆ ಥರನೇ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿತ್ತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ರಂಗ ಕಲಾವಿದ. ಎಲ್ಲ ಸ್ನೇಹಿತರು ಸೇರಿ ಈ ಸಿನಿಮಾ ಮಾಡ್ತಿದ್ರು. ನನಗೊಂದು ಅವಕಾಶ ಕೊಟ್ಟರು ಚಿಂತನ್ ಅವರು, ಸುಂದರ್ ಸರು, ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಕ್ಯಾರೆಕ್ಟ್ರು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಒಳ್ಳೆ ಸಹಕಾರ ಕೊಟ್ಟು ನನ್ನ ಕಡೆಯಿಂದ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್ ನಮಸ್ತೆ ಎಲ್ಲರಿಗೂ. ಸೊ ನಾನು ಹವ್ಯಾಸಿ ಕಲಾ ರಂಗ ವರ್ಕ್ ಮಾಡ್ತೀನಿ. ನಾನು ಇಂಡಸ್ಟ್ರಿಗೆ ವಿಲನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೆ ಇಂಡಸ್ಟ್ರಿಗೆ ವಿಲನ್ ಪಾತ್ರ ಇದ್ರೆ ಕೊಡಿ ಅಂತಲೇ ಕೇಳ್ತಿರ್ತೀನಿ. ಸೊ ಹಾಗೆ ಕೇಳುವಾಗ ಚಿಂತನ್ ಸರ್ಗೆ ವಾಟ್ಸಪ್ ಮಾಡಿದೆ ನಾನು ಫೋಟೋಸ್ನ. ಸೊ ಅವರು ಕರೆದು ಮಾತಾಡಿ ಈ ಥರ ಇರುತ್ತೆ ಅಂತ ಹೇಳಿ ಸೊ ಆ ಕ್ಯಾರೆಕ್ಟ್ರು ಡಿಸೈನ್ ಮಾಡಿದರು. ಸೊ ಅದರಲ್ಲಿ ನನ್ನ ಒಂದು ಇನ್ಸಿಡೆಂಟ್ ಅಂತ ಹೇಳಬೇಕಂದ್ರೆ, ನನ್ನ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಏನು ಮಾಡ್ತಾರೆ ಸೊ ಅದನ್ನು ಮಾಡುವಾಗ ಸ್ವಲ್ಪ ಚೇಂಜಸ್ ಎಲ್ಲ ಆಗೋಯ್ತಲ್ಲಿ. ಸೊ ಹಾಗಾಗಿ ಅವರಿಲ್ಲ ನಂಗೆ ಅದೇ ಥರ ಬೇಕು ಅಂತ ಅಗೇನ್ ಮತ್ತೆ ರೀಶೂಟ್ ಮಾಡಿದ್ರು ಅದನ್ನು. ಸೊ ಅವರ ಕಮಿಟ್ಮೆಂಟ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಕನ್ನಡ ಚಿತ್ರರಂಗನ ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಗೊತ್ತಿಲ್ಲ ಸರ್, ಅದು ಹೀರೋ ಆಗಬೇಕು ಅಂತ ಫಸ್ಟ್ ಒಳ್ಳೆ ಮಾಡಲ್ ಆಗಿದ್ದೆ. ಸೊ ಬಂದು ಹೀರೋ ಆಗಬೇಕು ಅಂತ ಟ್ರೈ ಮಾಡ್ತಿದ್ದೆ. ಸೊ ಯಾರೋ ಒಬ್ರು ಕರೆದು ಫಸ್ಟ್ ನೀನು ರಂಗಮಂದಿರಕ್ಕೆ ಹೋಗಿ ಕಲಿ, ಆಮೇಲೆ ತಾನೇ ಕರ್ಕೊಂಡು ಹೋಗುತ್ತೆ ಅಂದರು. 2 ವರ್ಷ ಡೇ ಆ್ಯಂಡ್ ನೈಟು, ಬೆಳಗ್ಗೆ ಒಂದು ರಿಹರ್ಸಲ್, ರಾಯಕಾಲ ಒಂದು ರಿಹರ್ಸಲ್ ಅಂತ ಸುಮಾರು ರಂಗ ತಂಡದ ಜೊತೆ ಕೆಲಸ ಮಾಡಿದೆ. ಸೊ ಎಲ್ಲರೂ ಒಳ್ಳೊಳ್ಳೆ ಡೈರೆಕ್ಟ್ರೇ ಸಿಕ್ಕರು ನನಗೆ. ಸೊ ಎಲ್ಲರ ಜೊತೆ ಮಾಡ್ಕೊಂಡು ಬಂದಾಗ ಫಸ್ಟ್ ನನಗೆ ಪತ್ತೆದಾರಿ ಪ್ರತಿಭಾಲು ವಿಲನ್ ಆಗಿ ಕರೆದು ಮಾಡಿದ್ರು. ಸೊ ಅಲ್ಲಿಂದ ಆ ಥರ ಶೇಡ್ಸೇ ಸಿಗ್ತಾ ಇದೆ. ಸೊ ಹಂಗಾಗಿ ಅದಕ್ಕೆ ಸ್ಟಿಕ್ ಆನ್ ಆಗಿ ಅದರಲ್ಲೇ ಬೆಳೆಯೋಣ ಅಂತ ಒಂದು ಆಸೆ ಇದೆ ಸರ್ ನನಗೆ. ಖಂಡಿತ ಸರ್, ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ಇದಾದ್ರೂ ಆಗ್ಲೇಬೇಕಲ್ಲ. ಸೊ ವಿಲನ್ ಆದರೆ ಅಟ್ಲೀಸ್ಟ್ ನನಗೆ ಪಾತ್ರ ಮಾಡೋಕ್ಕಾಗಲಿ. ಸೊ ವಿಲನ್ ಏನಿದ್ರು ಕೊನೆಯಲ್ಲಿ ಅಷ್ಟೇ ಸಾಯೋದು, ಅಲ್ಲಿವರೆಗೂ ಅವನದೇ ಆಡಳಿತ. ಸೊ ಆ ಇಂಟೆನ್ಷನ್ ಇದೆ. ಸೊ ಹಾಗಾಗಿ ವಿಲನ್ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. VFX ಚೆನ್ನಾಗಿ ಬಂದಿದೆ ಮೂವಿಯಲ್ಲಿ. ಚಿಂತನ್ ಸರ್ ತುಂಬ ಓಪನ್ ಆಗೆಲ್ಲ ಮಾತಾಡ್ತಿದ್ರು. ಸರ್ ಒಂದು 40 ದಿನ ಮಾಡಿದ್ವಿ ಸರ್ VFX. ಜಸ್ಟ್ ಇನ್ನೂ ನೋಡಿಲ್ಲ ಸರ್ ಎಷ್ಟಾಗಿರ್ಬೋದು ಅಂತ. ಗೊತ್ತಾಯ್ತು, ಮಾತು ಕೂಡ 3Dಲೇ ಕಳಿಸ್ತಾರೆ ಅವ್ರು ಆಮೇಲೆ. ಥ್ಯಾಂಕ್ ಯು. ಯಾಕಂದ್ರೆ ಲಕ್ಷ್ಮೀಪತಿ ಅವರ VFX ಬಗ್ಗೆ ಮ್ಯಾಕ್ಸಿಮಮ್ ಅವರೇ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಶಿವಣ್ಣ ಅವರೇ, ಸಾಹಿತ್ಯ ಬರೆಯೋದು ಭಾಮಿನಿ ಶೆಟ್ಗದ್ದೆಗೆ ಎಷ್ಟು ಖುಷಿ ಆಯಿತು. ತಂಡಕ್ಕೆ ಹೇಗೆ ಶುಭಾಶಯ ತಿಳಿಸ್ತೀರಾ? ನಾನು 9ನೇ ಕ್ಲಾಸ್ ಇದ್ದಾಗಲೇ ಈ ಭಾಮಿನಿ ಷಟ್ಪದಿ ಅನ್ನೋದು ನನ್ನನ್ನು ತುಂಬ ಆಕರ್ಷಿಸಿತ್ತು. ಆ ಕಾಲದಲ್ಲಿ 1977. ಏನಿದು ಇಷ್ಟೊಂದು ತುಂಬ ಚೆನ್ನಾಗಿದೆ. ಇದು 1-2 ಮಾತಲ್ಲಿ ಹೇಳ್ಬಿಡ್ತೀನಿ. ಭಾಮಿನಿ ಷಟ್ಪದಿ ಅಂದರೆ 6 ಸಾಲಿನ ಪದ್ಯ. ಪ್ರತಿಯೊಂದು ಸಾಲಿನ 2ನೇ ಅಕ್ಷರ ಒಂದೇ ಅಕ್ಷರ ಆಗಿರ್ಬೇಕು. ನಾವು ಯಾವ ಅಕ್ಷರ ತಗೊಂಡ್ರು, ಯಾವ ಅಕ್ಷರ ಬಂದರೂ ಅದರಲ್ಲಿ ಮತ್ತೆ ಮಿಕ್ಕ ಎಲ್ಲ ಸಾಲುಗಳಲ್ಲಿ 2ನೇ ಅಕ್ಷರ ಅದೇ ಅಕ್ಷರ ಆಗಿರಬೇಕು. ಕಾಗುಣಿತ ಯಾವುದಾದ್ರೂ ಆಗ್ಬೋದು. ಇದು ಅದರ ಒಂದು ಮೂಲ ಧಾತು. ಸೊ ಅದ್ರ ಬಗ್ಗೆ ನನಗೆ ಭಾಳ ಆಸಕ್ತಿ ಇತ್ತು. ಹೀಗೆ ನಾನು 1-2 ಭಾಮಿನಿ ಷಟ್ಪದಿ ಬರೆದು ನಾನು ಸುಮ್ಮನೆ ಒಂದು ಕಡೆ ಎಲ್ಲ ಬರೆದು ಇಟ್ಕೊಂಡಿದ್ದೆ. ಯಾವಾಗಲೂ ಒಂದು ಸಾರಿ ಅದನ್ನು ಮನೆಯಲ್ಲಿ ಎಲ್ರಿಗೂ ಹೇಳುವಾಗ ಮಗ ಅದನ್ನು ಗಮನಿಸಿ ಏನಪ್ಪಾಜಿ ಇದು ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ. ಸರಿ ಆಯಿತು. ಇದು ಈ ಸಿನಿಮಾ ಪ್ರಾರಂಭ ಆದಮೇಲೆ ಒಂದು 4 ಸಂದರ್ಭಗಳು, 4 ಅಂಶಗಳನ್ನ ನನಗೆ ಕೊಟ್ಟು, ಇದು ಒಂದೊಂದು ಅಂಶಕ್ಕೆ ನೀವು ಒಂದೊಂದು ಭಾಮಿನಿ ಷಟ್ಪದಿ ಬರೆಯೋಕ್ಕಾಗುತ್ತಾ ಕೇಳಿದ್ರು. ನಾನು ಆಯಿತು ನಿಂದೇನೇನು ಇದು ಅಂತೇಳಿ ತಗೊಂಡು ಆ 4 ಅಂಶಗಳನ್ನ ಇಟ್ಕೊಂಡು ನಾನು 4 ಭಾಮಿನಿ ಷಟ್ಪದಿ ಬರೆದು ಕೊಟ್ಟೆ. ಒಂದು 2 ದಿವಸದಲ್ಲಿ ಬರೆದು ಕೊಟ್ಟೆ. ಅದನ್ನು ಅವರು ತಗೊಂಡಾದ್ಮೇಲೆ ಅದನ್ನು ಅವ್ರದ್ದೇ ಆದ ರೀತಿಯಲ್ಲಿ ಎಲ್ಲ ಕಟ್ಟು ಪೇಸ್ಟು ಎಲ್ಲ ಮಾಡಿಕೊಂಡು ಕೆಲವಾರು ಬದಲಾವಣೆಗಳು ಮಾಡಿಕೊಂಡು ಒಂದು ಟೈಟಲ್ ಸಾಂಗ್ ಅಂತ ಮಾಡಿದರು. ಅದಕ್ಕೊಂದು ರಾಗನೂ ಇದೆ. ಅದನ್ನು ಒಂದು ಸಾರಿ ನೀವೆಲ್ಲ ಕೇಳಿದ್ರೂ ಚೆನ್ನಾಗಿರುತ್ತೆ. ಸಾಹಿತ್ಯ ಅಂದರೆ ಅದನ್ನು ಪ್ರಾಸಬದ್ಧವಾಗಿ ಇದ್ದಾಗ ಅದನ್ನು ಕೇಳುವಾಗ ಒಂದು ರುಚಿ ಸಿಗುತ್ತೆ ಎಲ್ಲರ ಕೇಳುಗರಿಗೆ. ಸೊ ಅದನ್ನು ನಾವು ಪಾಲಿಸ್ಕೊಂಡು ಕಾಪಾಡಿಕೊಂಡು ರಚನೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈ ಕನಕದಾಸರದ್ದು ಒಂದು ಭಾಮಿನಿ ಷಟ್ಪದಿ ಹೇಳ್ತೀನಿ. ಈಗ ಅದರ ಆಧಾರದಲ್ಲಿ ಬೇರೆ ರಚನೆ ಆಗಿರೋದು. ಕುಮಾರವ್ಯಾಸರು ಮಹಾಭಾರತ ಕಥೆಯಲ್ಲಿ 4,35,000 ಭಾಮಿನಿ ಷಟ್ಪದಿಗಳನ್ನು ರಚನೆ ಮಾಡಿದ್ದಾರೆ. ಗದಗಿನಲ್ಲಿ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅಲ್ಲಿ ಒಳಗಡೆ ಕೂತ್ಕೊಂಡು ಬೆಳಗಿನ ಜಾವ 2:30 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಣಗೋವರೆಗೆ ಪ್ರತಿದಿನ ಅಷ್ಟೊಂದು ನಿರರ್ಗಳವಾಗಿ ಅವರ ಸ್ಮೃತಿಯಿಂದ ಹೊರಹೊಮ್ಮಿದ ಎಲ್ಲ ಸಾಲುಗಳು. ಅದನ್ನು ನೋಡಿದರೆ ನಿಜವಾಗೂ ನಾವು ಕನ್ನಡಿಗರಲ್ಲೂ ಎಷ್ಟು ಪುಣ್ಯ ಮಾಡಿದ್ವಿ, ಎಷ್ಟೊಂದು ಪುಣ್ಯವಂತರು.
ಅವುಗಳನ್ನೆಲ್ಲ ನೋಡಿ ಆಸ್ವಾದಿಸೋ ಒಂದು ಅವಕಾಶ ಅಥವಾ ಒಂದು ಪುಣ್ಯ ಎಲ್ಲ ಕನ್ನಡಿಗರಿಗೆ ಇಲ್ವಲ್ಲ, ಯಾರೂ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂಥೇಳಿ ಆಶ್ಚರ್ಯ ಆಗುತ್ತೆ. ಬಹಳ ಕಷ್ಟಪಟ್ಟು, ಅವರಷ್ಟು ನಿರರ್ಗಳವಾಗಿ ಸುಲಲಿತವಾಗಿ ಅಲ್ಲ, ಬಹಳ ಕಷ್ಟಪಟ್ಟು ನಾನು ಒಂದು 4 ಪದ್ಯಗಳನ್ನ ರಚನೆ ಮಾಡಿ ಕೊಟ್ಟೆ. ಅವರಿಗೆ ಅದು ಸೂಕ್ತವಾಗಿದೆ ಅಂತ ಅನಿಸ್ತು. ಅದರಲ್ಲಿ ಒಂದನ್ನು ಕನಕದಾಸರದ್ದು ಹೇಳೋದಾದರೆ, ಶ್ರೀಯರಸಗಾಂಗೆಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ. ಗಂಟಲು ಸ್ವಲ್ಪ ರಾಗವಾಗಿ ಬಂದ್ರೆ ಚಂದ. ಶ್ರೀಯರಸಗಾಂಗೆಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀತನಯ. ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನನವರತ. ಇದು 6 ಸಾಲಿನ ಪದ್ಯ. ಪ್ರತಿಯೊಂದು ಸಾಲಿನಲ್ಲಿ ಈ ಪದ್ಯದಲ್ಲಿ 2ನೇ ಅಕ್ಷರ ಯಾ ಅಂತ ಬರುತ್ತೆ. ಆ ಯಾ ಯಾವುದೇ ಕಾಗುಣಿತಾದರೂ ಪ್ರತಿಯೊಂದು ಸಾಲಿನಲ್ಲಿ ಅದೇ ಬರಬೇಕು, ಅದೇ ಅಕ್ಷರ ಬರಬೇಕು. ಆಗ ಆ ಪದ್ಯಕ್ಕೆ ಈ ರಾಗದಲ್ಲಿ ಹಾಡಿದರೆ ಒಂದು ರುಚಿ ಬರುತ್ತೆ. ಸೊ ಇದು ಅದರ ಇದೆಲ್ಲ ಬಿಡಿ. ಮುಖ್ಯವಾಗಿ ನಾನು ಹೇಳಬೇಕು ಅಂದ್ಕೊಂಡಿದ್ದು, ಒಂದು ಒಳ್ಳೆಯ ಸಿನಿಮಾ ಅಂದರೆ ಪ್ರತಿಯೊಬ್ಬ ಪ್ರೇಕ್ಷಕ ಖಂಡಿತವಾಗಿ ಎಂಜಾಯ್ ಮಾಡ್ತಾನೆ, ತುಂಬ ಸಂತೋಷ ಪಡ್ತಾನೆ. ತುಂಬ ಚಿಕ್ಕ ವಯಸ್ಸಿನಿಂದ ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿಕೊಂಡು ಅದನ್ನು ಆಸ್ವಾದಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿರ್ತಕ್ಕಂಥ ನಾನು ಒಬ್ಬ ವ್ಯಕ್ತಿ. ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಅಂದರೆ ಏನು, ಒಳ್ಳೆ ಸಿನಿಮಾ ಹೇಗಿರಬೇಕು, ಅದಕ್ಕೆ ಕೆಲವಾರು ಸೂತ್ರಗಳೆಲ್ಲ ಇದ್ದಾವೆ. ಪ್ರತಿಯೊಂದು ಸಾರಿ ಪ್ರೇಕ್ಷಕ ಹೊಸದನ್ನು ಬಯಸ್ತಾನೆ. ಅವನಿಗೆ ಗೊತ್ತಿಲ್ಲ ಏನು ಹೊಸದು ಕೊಡಬೇಕು, ಏನು ಹೊಸದು ಬೇಕು, ಅವನಿಗೆ ಗೊತ್ತಿಲ್ಲ. ನೀವೇನನ್ನು ಕೊಟ್ಟರೂ ನೋಡ್ತಾನೆ, ಅದು ಚೆನ್ನಾಗಿರ್ಬೇಕು ಅಷ್ಟೇ ಅವನು ಕೇಳೋದು. ಸೊ ಇದಕ್ಕೆ ಈ ತಂಡ, ನೀವುಗಳು ನಿಮ್ಮಲ್ಲಿ ಆ ಕ್ರಿಯೇಟಿವಿಟಿ, ಆ ಒಂದು ಹೊಸದನ್ನು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಅದ್ರ ಸಮೇತ ನೀವು ಹೊರಗಡೆ ಬಂದರೆ ಪ್ರತಿಯೊಬ್ಬರು ಅದನ್ನು ಎಂಜಾಯ್ ಮಾಡ್ತಾರೆ. ಇದು ಸತ್ಯ. ಒಂದು ಒಳ್ಳೆಯ ಸಾಹಿತ್ಯ ಬಂದರೆ, ಒಂದು ಸಾಹಿತ್ಯ ಹೊರಗಡೆ ಬಂದರೆ ಅದನ್ನು ಕೇಳಿದರೆ ಏನನ್ಸುತ್ತೆ ಅಂದರೆ, ಅದರಲ್ಲಿರೋ ಎಲ್ಲ ಪದಗಳು ನಮಗೆ ಪರಿಚಯ ಇರ್ತಕ್ಕಂಥ ಪದಗಳೇ, ನಮಗೆ ಗೊತ್ತಿರ್ತಕ್ಕಂಥ ಪದಗಳು, ಎಲ್ರಿಗೂ, ನನ್ನೊಬ್ಬರಿಗಾರೆ ಎಲ್ರಿಗೂ ಗೊತ್ತಿರ್ತಕ್ಕಂಥ. ಆದರೆ ಅದರ ಜೋಡಣೆ ಅಷ್ಟರ ಮಟ್ಟಿಗಿದ್ದಾಗ ಅದು ಅಷ್ಟು ಸಂತೋಷ, ಅಷ್ಟು ಆನಂದ, ಅಷ್ಟು ಮುದ ನೀಡ್ತದೆ ಮನಸ್ಸಿಗೆ. ನೋಡಿ, ಯಾವುದೇ ಸಾಹಿತ್ಯ ತಗೊಳ್ಳಿ, ಅದರಲ್ಲಿರೋ ಪದಗಳು ನಮಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ಆದರೆ ಅದನ್ನು ಜೋಡಿಸೋ ರೀತಿನಲ್ಲಿ ಅಲ್ಲಿ ವಿಶೇಷತೆ ಕಾಣುತ್ತೆ. ಸೊ ಈಗ ಈ ಥರದ ಅಂಶಗಳು ನನಗೆ ತುಂಬ ಇಷ್ಟವಾಗಿತ್ತು. ಮಗ ಅವನು ಈ ಥರ ಸಿನಿಮಾ ಮಾಡಬೇಕು ಅಂತೇಳಿ ಬಂದಾಗ ಆ ಸಿನಿಮಾ ಮಾಡುವವರ ಆಗು ಹೋಗುಗಳು ಎಲ್ಲ ಕಾಲಕ್ಕೂ ನಮಗೆ ಪರಿಚಯ ಇದ್ದಿದ್ದರಿಂದ, ಅಲ್ಲಪ್ಪ ಹೌದು ನೀನು ಎಲ್ಲರೂ ಮಾಡ್ತಾರೆ, ಈಗ ನೀನು ಮಾಡ್ತೀಯ, ಹೇಗೆ, ಏನು ನಿಂದು ವಿಶೇಷತೆ. ಅವನು ಆಗ ಮಾತಾಡ್ತಾ ಇದ್ದಂಥ ರೀತಿ, ಇವನಲ್ಲಿ ಏನೋ ಇದೆ, ಏನೋ ಮಾಡ್ತಾನೆ ಅನ್ನೋದು ನನಗೆ ಕನ್ವಿನ್ಸ್ ಆದ ಮೇಲೆ, ಪರವಾಗಿಲ್ಲ, ಇವನು ಎಲ್ರಿಗೂ ಒಂದು ಹೊಸದನ್ನು ಕೊಡ್ತಾನೆ ಅನ್ನೋ ಅತ್ಯಂತ ನನಗೆ ನಂಬಿಕೆ ಬಂದ ಮೇಲೆ ನಾನು ಅವನ ಜೊತೆಗೆ ಕೈ ಜೋಡಿಸಿದ್ದು ಇದೊಂದು ಪುಟ್ಟ ಕಿರು ಕಾಣಿಕೆ ಈಗ ಹೊರಗಡೆ ಬಂದಿದೆ. ಸಬ್ಜೆಕ್ಟ್ ಅದೇ. ಈಗ ಇವರು ಹೇಳಿದ್ರಲ್ಲ, ಇನ್ನು ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲ ನನಗೆ, ಯಾವ ಕತೆ ಏನು ಗೊತ್ತಿಲ್ಲ, ನಾನೇನು ಕೇಳಕ್ಕೆ ಹೋಗಿಲ್ಲ, ಅವರು ಎಂದೂ ಹೇಳಿಲ್ಲ. ಪೂರ್ತಿ ಕತೆ ಯಾರಿಗೂ ಗೊತ್ತಿಲ್ಲ, ಇವ್ರಿಬ್ಬರನ್ನ ಬಿಟ್ಟರೆ ಸಾಮಾನ್ಯ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ಇಷ್ಟು ವಿಷಯ. ನೀವೇನಾದರೂ ಪ್ರಶ್ನೆ ಇದ್ರೆ ಎಲ್ಲವನ್ನೂ ಬರಿಬೋದು. ಅದು ಕುಮಾರವ್ಯಾಸರ 4,35,000 ನೋಡಿದ್ರೆ ಅವರು ಎಲ್ಲವನ್ನೂ ಬರೆದಿದ್ದಾರೆ, ಎಲ್ಲವೂ ಇದೆ. ಸರ್, ಒಂದು ವಿಷಯ ಹೇಳ್ಬೇಕಿತ್ತು.
ನೀವು ಕೇಳಿದ್ರಲ್ಲ ಯಾವುದಕ್ಕೆ ಬೇಕಾದರೂ ಬರಿಬೋದು ಅಂತ ಕೇಳಿದ್ರಲ್ಲ, ಇವರು ನಮ್ಮ ತಂದೆ ವೆಟರ್ನರಿ ಡಾಕ್ಟ್ರು. ಅವರು ಒಂದು ನಾಯಿಗೆ ಅಡಿಕೆ ನುಂಗಿ ಗಂಟ್ಲಲ್ಲಿ ಸಿಗಾಕೊಂಡು ಅದನ್ನ ಹೆಂಗೆ ಉಳಿಸೋದು ಅಂತ ಗೊತ್ತಾಗಿರಲಿಲ್ಲ. ಆವಾಗ ಗಂಟ್ಲು ಕೊಯ್ದು ಅಡಿಕೆ ತೆಗೆದು ಅದು ಒಂದು ತುಂಬ ಹೀಡಿಯಸ್ ಪ್ರೊಸೀಜರಲ್ಲಿ ಆ ನಾಯಿ ಬದುಕಿತ್ತು. ಆ ನಾಯಿ ಸಾಯೋ ಹಂತದಲ್ಲಿದ್ದ ನಾಯಿ ಬದುಕಿತ್ತು. ಅದ್ರ ಮೇಲೆ ಒಂದು ಭಾಮಿನಿ ಷಟ್ಪದಿ ಬರ್ತಿದ್ರು. ಅದು ನಾಯಿ ಅಡಿಕೆ ಒಣಗಾಕಿದ್ದು ಅಡಿಕೆ ತಿನ್ನೋಕೆ ಆಟ ಆಡೋಕೆ ಹೋಗಿ ನುಂಗ್ಬಿಟ್ಟಿದೆ. ಸೊ ನುಂಗಿ ಅದಕ್ಕೆ ಪ್ರಾಬ್ಲಮ್ ಶುರುವಾಯಿತು. 14 ದಿವಸ ಊಟ ಮಾಡಲಿಲ್ಲ, ಆಮೇಲೆ ಮೋಷನ್ ಇಲ್ಲ. ಸೊ ಅದನ್ನು ಕೊನೆಗೆ ಗುರುತು ಮಾಡಿ ಫೀಲ್ ಮಾಡಿ ನೋಡಿ ಅಲ್ಲಿ ಒಳಗಡೆ ಏನೋ ಆಬ್ಜೆಕ್ಟ್ ಇದೆ ಅಂತ ಹೇಳಿ ಗೊತ್ತಾದ್ಮೇಲೆ ಅದು ಸರ್ಜರಿ ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿ ತೆಗೆದು ನಾಯಿ ವಾಸಿ ಆಯಿತು, ಚೆನ್ನಾಗಾಯಿತು. ಅದ್ರ ಮೇಲೆ ಒಂದು ಭಾಮಿನಿ ಷಟ್ಪದಿ ಬರೆದ್ರೆ ಹೇಗೆ ಅಂತ ಯೋಚನೆ ಮಾಡಿದೆ. ನಾಯಿ ಆಪ್ರೇಷನ್ ಮಾಡಿತ್ತು, ಅಡಿಕೆ ನುಂಗಿದೆ, ಆಪ್ರೇಷನ್ ಮಾಡಿದೆ, ನಾಯಿ ಚೆನ್ನಾಗಿದೆ. ಇದ್ರ ಬಗ್ಗೆ ಇಷ್ಟೇ ವಿಷಯ, ಇದನ್ನು ಒಂದು ಭಾಮಿನಿ ಷಟ್ಪದಿ ಬರೆಯೋಣ ಅಂತ ಬರೆದಿಟ್ಟೆ. ಅದನ್ನು ಒಂದ್ಸರಿ ನೀವು ಕೇಳ್ಕೊಬಿಡಿ. ನಾಯಿ ಕರುಳೊಳಗಿದ್ದ ಅಡಿಕೆಯ ನೋಯಿಸದೆ ಮೈಮನವ ನಾಯಿಯ ಹಾಯಿಸಿದೆ ನನ್ನ BP ಬ್ಲೇಡನು ತ್ವಚೆಯ ಮೇಲುಗಡೆ ಗಾಯ ಮಾಡುತ್ತ ಮಾಂಸ ಪದರವ ಹೇಯ ಅಡಿಕೆಯ ಹಿಡಿದು ಕೆಡಹಲು ಮಾಯವಾಯಿತು ಕರುಳ ಅಡೆತಡೆ ಸರಿದು ಸಮನಾಯಿತು. ಆಮೇಲೆ ಇನ್ನೊಂದು, ಕೋಳಿಗಳಿಗೆ ಒಂದು ಫೀಡ್ ಮಾಡ್ತಾರೆ, ಕೋಳಿಗೆ ಫಾರ್ಮ್ ಕೋಳಿ ಫೀಡ್ ಮಾಡ್ತಾರೆ. ಆ ಕೋಳಿ ಫೀಡು ಏನಿರುತ್ತೆ ಅಂತ, ಆ ಕೋಳಿ ಫೀಡ್ ಹೆಂಗೆ ಮಾಡ್ತಾರೆ ಅಂತೇಳಿ ಅದೊಂದು ಬರೆದಿದ್ದೆ. ಕೋಳಿ ಮೇವಿರುತಿಹುದು ಈ ಪರಿ ಜೋಳ ಮೆಕ್ಕೆಯ ಕಡಲೆ ಹಿಂಡಿಯ ಕಾಳು ಗೋಧಿ ರಾಗಿಗಳ ಸಜ್ಜೆಗಳ ಅಕ್ಕಿಗಳ ಆಳ ಹುರಿಯದ ಸೋಯ ಅವರೆಯ ಸೀಳು ಹೊಯ್ದಿಹ ಮೀನು ಮಾಂಸದ ಮೂಳೆ ಮಜ್ಜೆಯ ಮಿಶ್ರಣವು ಸೇರಿಹುದು ಗುರುತರದೆ. ಇದು ಎರಡನೇದು. ಅದನ್ನು ನೋಡಿ ಅವನು ಕೇಳಿದ್ದಕ್ಕೆ ಇದೊಂದು 4 ನಾನು ಬರೆದು. ಧನ್ಯವಾದ ಸರ್. ನಿಮ್ಮ ಮಾತು ಕೇಳೋದೇ ಚಂದ. ನಾಯಿ ಕೋಳಿ ಯಾವುದನ್ನು ಬಿಟ್ಟಿಲ್ಲ ಅನ್ನೋದು ಗೊತ್ತಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಶರ್ಟ್ ಅಲ್ಲಿ ಎಡಿಟ್ ಆಗಿರೋ ಎಡಿಟರ್ ಮಾತನಾಡಬೇಕು. ನಾನು ಕೃಷ್ಣ. ಇಲ್ಲಿ ಬಂದಿರುವ ಹಿರಿಯರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನಿ ಕೃಷ್ಣ ಅಂತ. ಪ್ರಕರಣ ತನಿಖಾ ಹಂತದಲ್ಲಿದೆ. ಬರೋ ತಿಂಗಳು 18ನೇ ತಾರೀಕು ರಿಲೀಸ್ ಆಗ್ತಿದೆ. 1 ವರ್ಷಗಳ ಹಿಂದೆ ನನಗೆ ಸುಂದರ್ ಅವರು ಕಾಲ್ ಮಾಡಿ ಈ ಥರ ಪ್ರಕರಣ ಮಾಡಿದ್ದೀವಿ, ಕತ್ರಿ ಹಾಕಬೇಕು ಅಂತ ಹೇಳಿದಾಗ ಖುಷಿ ಆಯಿತು. ಆಫೀಸಿಗೆ ಬಂದರು. ಸೊ ಬಂದಾಗ ಕೂತಾಗ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಎಡಿಟ್ ಮಾಡಿದ್ದೀವಿ. ಹಂಗೆ ನಮ್ಮ ನಿರ್ಮಾಪಕರು ಅವ್ರ ಟ್ಯಾಲೆಂಟ್ ಕೂಡ ಮೆಚ್ಚಬೇಕು. ಯಾಕಂದರೆ ಎಡಿಟ್ ಮಾಡಬೇಕಾದ್ರೆ ಅವರು ಕೂಡ ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಅವರು ಕೂಡ ಐಡಿಯಾಸು ತುಂಬ ಚೆನ್ನಾಗಿ ಕೊಟ್ಟಿದ್ರು. ಅದರಿಂದ ಇನ್ನೂ ಚೆನ್ನಾಗಿ ಮೂಡಿ ಬಂದಿದೆ. ಧನ್ಯವಾದ. ಮಾತು ಎಡಿಟ್ ಮಾಡಿಬಿಡ್ರಿ. ಥ್ಯಾಂಕ್ ಯು ಸೋ ಮಚ್. ಮಹಿನ್ ಕುಬೇರ್ ಅವರು, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಾನು ಮೂಲತಃ ನಮ್ಮದು ರಾಯಚೂರಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವ ನಾನು. 2018ರಲ್ಲಿ ಸಿನಿಮಾ ಒಂದು ಮಾಡಬೇಕು, ಸಿನಿಮಾದಲ್ಲಿ ಇದರಲ್ಲಿ ಬರಬೇಕು ಅಂತ ಬಂದಿದ್ದು ಬೆಂಗಳೂರಿಗೆ. ಒಂದು ಫಿಲಿಮ್ಗೆ ಆಡಿಷನ್ ಅಂತ ಕೊಟ್ಟು ಅದಾದಮೇಲೆ ಅವರು ಅಸಿಸ್ಟ್ ಮಾಡಿ ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡೋ ಹಾಗಿದ್ರೆ ನಾನು ಕೊಡ್ತೀನಿ ಒಂದು ಚಾನ್ಸ್ ನಿಮಗೆ ಅಂತ ಹೇಳಿದರು. ಸೊ ಹಾಗಾಗಿ ಅದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಅಸಿಸ್ಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಿಕೊಂಡು ಅದರಲ್ಲೊಂದು ಕ್ಯಾರೆಕ್ಟರ್ ಮಾಡಿ ಮಾಡ್ತಾಯಿದ್ದು. ಬಟ್ ಅದನ್ನ ತುಂಬ ಲಾಂಗ್ ಪ್ರೊಸೀಜರ್ ಆಗೋಯ್ತು. ಒಂದು ಮೂವಿ ಮುಗಿಯೋಗೇನೆ ಹತ್ತಿರ 1.5 ವರ್ಷ ತೊಗೊಳ್ತು. ಬಟ್ ಅದಾದಮೇಲೆ ನಾನು ಬಿಟ್ಬಿಟ್ಟೆ, ಅಂದರೆ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ಗೆ ಇರಲಿಲ್ಲ. ಸೊ ಅದು ರಿಲೀಸ್ ಆಗೋಕ್ಕೆ ಅಲ್ಲಿಂದ 4 ವರ್ಷ ಆಯಿತು. ಸೊ ಅದೊಂದು ಮೂವಿ ಆದಮೇಲೆ ನನಗೆ ಗೊತ್ತಾಯಿತು ಆ್ಯಕ್ಟಿಂಗ್ ಅಂದರೆ ಇದಲ್ಲ, ಅಥವಾ ಇದಕ್ಕಿಂತ ಜಾಸ್ತಿ ಏನೋ ಇದೆ ಅಂತ ಗೊತ್ತಾಗಿ ಇದರಲ್ಲಿ ಬೆಳೀಬೇಕು ಅಂದರೆ ಅದು ಇದ್ರ ಬೇರೆ ಏನಿದೆ ಒಂಚೂರು ಅದ್ರ ಬಗ್ಗೆ ನಾಲೆಜ್ ಇರಬೇಕು, ತಿಳ್ಕೋಬೇಕು ಅಂತ ಒಂದಷ್ಟು ಜನನ ಕೇಳಿದೆ. ಆವಾಗ ನನಗೆ ಗೊತ್ತಾಗಿದ್ದು ಒಂದಷ್ಟು ರಂಗತಂಡಗಳು. ಸೊ ಅಲ್ಲಿ ನಾನು ಫಸ್ಟ್ ಒಂದು ಮಾಡಿದಂಥ ಬೆಂಗಳೂರು ಏಷ್ಯನ್ ಥಿಯೇಟ್ರಲ್ಲಿ ನಾನು ವರ್ಕ್ ಮಾಡಿದೆ. ಅಲ್ಲಿಂದ ವರ್ಕ್ ಮಾಡಿದ್ಮೇಲೆ 1 ವರ್ಷದ ಕೋರ್ಸ್ಗೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ಗೆ ಮೈಸೂರು ರಂಗಾಯಣದಲ್ಲಿ ಅಪ್ಲೈ ಮಾಡಿ ಹೋದೆ. ಅಲ್ಲಿ 1 ವರ್ಷ ಕಲಿತಾದ್ಮೇಲೆ 2 ವರ್ಷ ತಿರುಗಾಟ ಮಾಡಿದೆ. ಅದಾದಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬೆಂಗಳೂರಿಗೆ ಬಂದೆ ಮೈಸೂರಿಂದ. ಸೊ ಅಲ್ಲಿ ಬಂದು ಒಂದಷ್ಟು ದಿನ, ಒಂದು 3 ತಿಂಗಳು 4 ತಿಂಗಳು ಆಗಿದ್ದು. ಆವಾಗ ನನಗೆ ಒಂದು ಸುಮಾರು ಕಡೆ ಆಡಿಷನ್ ಎಲ್ಲ ಕೊಡ್ತಿದ್ದೆ, ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ.
ಸಡನ್ನಾಗಿ ಒಂದಿನ ಸಂಜೆ ಇವ್ರದ್ದು ಮೆಸೇಜ್ ಬಂತು ನನಗೆ, ಬಂದು ಮೀಟ್ ಆಗ್ತೀರಾ ನೈಟು ಅಂತ. ನಾನು ರ್ಯಾಂಡಮಾಗಿ ಎಲ್ಲ ಹೇಳ್ತಿರ್ತಾರೆ, ಅದು ನೈಟ್ ಒಂದು 8-8:30 ಆಗುತ್ತೆ ನಾನು ಬರೋದು ಅಂತ. ಪರವಾಗಿಲ್ಲ ಬನ್ನಿ ಅಂತ. ನಾನಲ್ಲಿ ಹೋದಾಗ ಡೈರೆಕ್ಟ್ರು, ಪ್ರೊಡ್ಯೂಸರು ಮತ್ತು ಡೈರೆಕ್ಟರು ಮತ್ತು ಪ್ರೊಡ್ಯೂಸರ್ಸು ಒಂದಷ್ಟು ಜನ ಅವ್ರ ಸ್ನೇಹಿತರೆಲ್ಲ ಇದ್ರು ಒಂದು ಮನೆಯಲ್ಲಿ. ನಾನು ಈ ಲೊಕೇಶನಲ್ಲಿ ಇದು ಆಫೀಸ್ ಥರ ಇಲ್ವಲ್ಲ, ಮನೆ ಥರ ಇದೆಯಲ್ಲ ಅಂತ ನನಗೆ ಒಂಥರ ಕನ್ಫ್ಯೂಷನ್. ಅವರು ಇಲ್ಲ ನಾವು ಇಲ್ಲೇ ವರ್ಕ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ, ಈ ಥರ ಇದೆ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಒಂದ್ಸರಿ ಕೇಳ್ತೀರಾ ಅಂತೆಲ್ಲ ಹೇಳಿ, ಸರಿ ಅಂದ್ಬಿಟ್ಟು ಎಲ್ಲ ಸ್ಟೋರಿ ಕೇಳಿ ಒಂದ್ಸರಿ ನಿಮಗೆ ನನ್ನ ಒಪಿನಿಯನ್ ಎಲ್ಲ ಕೇಳಿ ನನಗೆ ಖುಷಿ ಆಯಿತು. ಕತೆ ಕೇಳಿ ಚೆನ್ನಾಗಿದೆ, ಇದರಲ್ಲಿ ನನ್ನ ಪಾತ್ರನೂ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ. ಆಮೇಲೆ ಅವರು ಹೇಳ್ತಾ ಇರೋ ರೀತಿ ಮತ್ತು ಅವರು ಮೇಕಿಂಗ್ ಎಲ್ಲ ಹಿಂಗೆ ಮಾಡ್ತಿದ್ವಿ ಅಂತೆಲ್ಲ ಒಂದಷ್ಟು ಹೇಳ್ತಿದ್ದಾಗ ನನಗೆ ಅನಿಸ್ತಾ ಇತ್ತು ಪಕ್ಕ ಅಂದರೆ ಮಾಡ್ತಾರೆ ಇವ್ರು. ಅವ್ರ ಕಾನ್ಫಿಡೆಂಟ್ನಿಂದ ನನಗೆ ಇದು ಪಕ್ಕ ಆಗುತ್ತೆ ಮೂವಿ, ಇವ್ರ ಜೊತೆ ಮಾಡಿದ್ರೆ ನನಗೂ ಒಂದು ಒಳ್ಳೆ ಇಮೇಜ್ ಬರ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಅಂದರೆ ತುಂಬ ಜಾಸ್ತಿ ಡಿಲೇನೂ ಮಾಡಿಲ್ಲ, ಒಂದಷ್ಟು ದಿನ ಆದಮೇಲೆ ಒಂದು ಮಂತನೂ ಆಗಿಲ್ಲ ಅನ್ಕೋತೀನಿ. ಸೊ ಶೂಟಿಂಗ್ ಎಲ್ಲ ಡೇಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಈ ಥರ ಎಲ್ಲ ಹಿಂಗಿರುತ್ತೆ, ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿ, ಅದರಲ್ಲೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇರುತ್ತೆ ನಿಮ್ಮದು. ಸೊ ನನಗೆ ಅಲ್ಲಿವರೆಗೂ ನಾನು ಆ ಕ್ಯಾರೆಕ್ಟರ್ ಅಂದರೆ ನಾಟಕಗಳಲ್ಲಿ ಮಾಡಿದ್ದಿದ್ದೆ, ಬಟ್ ಸಿನಿಮಾದಲ್ಲಿ ಒಂದಷ್ಟು ರಿಯಾಲಿಟಿ ಹತ್ತಿರ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಿತ್ತು. ನಾನು ತಿಳ್ಕೊಂಡು ಅಲ್ಲೆಲ್ಲ ಹೋದ್ಮೇಲೆ ಆಮೇಲೆ ಸೆಟ್ಟಲ್ಲೂ ಅಷ್ಟೇ, ನಾವು ಶೂಟಿಂಗ್ ಲೊಕೇಶನ್ಗೆ ಹೋದಾಗ ಅವರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಆರ್ಟಿಸ್ಟ್. ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಅವ್ರು ಕೊಡೋ ರೆಸ್ಪೆಕ್ಟಿಂದನೇ ನನಗೆ ಒಂಥರ ಅಯ್ಯೋ ಏನಕ್ಕೆ ಇಷ್ಟೆಲ್ಲ ಅಂತ ನನಗೆ ಹಂಗೆ ಫೀಲ್ ಆಗ್ತಿತ್ತು. ಅದು ತುಂಬ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ ಅವರು. ಸೊ ಯಾರಿಗೂ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಯೂಶ್ವಲಿ ಕೆಲವೊಂದು ನಾನು ಮೂವಿಗಳಲ್ಲಿ ಮಾಡಲ್ಲಿ ಜೂನಿಯರ್ಸ್ನ ಸೀನಿಯರ್ಸ್ನ ಅಥವಾ ಆ ಥರ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಇದೆ. ಬಟ್ ಇವ್ರ ಮೂವಿಲಿ ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಎಲ್ಲ ಅವ್ರು ಒಬ್ಬರು ಒಂದು ಕ್ಯಾರೆಕ್ಟರ್ ಬಂದ್ರು ಅವರು ಫ್ಯಾಮಿಲಿ ಫ್ರೆಂಡ್ ಥರ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಈ ಪಾತ್ರಕ್ಕೆ ಬಂದರೆ ಇದರಲ್ಲಿ ಒಂಥರ ಒಂದಷ್ಟು ಅವನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅವ್ನ ಕರಿಯರಲ್ಲಿ. ಅವನದೇ ಆದಂಥ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿರ್ತಾನೆ. ಅಂದರೆ ನ್ಯಾಯ, ಎಕ್ಸಾಂಪಲ್ ಹೇಳಿದ್ರೆ ಸಾಯಿ ಕುಮಾರ್ದು ಒಂದಷ್ಟು ಕೀ ಪಾಯಿಂಟ್ಸ್ ಥರದ್ದು, ಆ ಥರದ್ದು ನ್ಯಾಯ, ಸತ್ಯ, ಧರ್ಮ ಆ ಥರದ್ದು. ಸೊ ಅವನಿಗೆ ಅಲ್ಲಿ ಆ ಕೆಲಸ ಮಾಡೋಕ್ಕೆ ಆಗಲಿಲ್ವಾ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರು, ಇನ್ನೊಂದು ಕಡೆ ಹೋದ್ರು ಅದನ್ನೇ ಮಾಡೋದು. ಸೊ ಅವ್ನಿಗೇನು ಸರಿ ಅನಿಸುತ್ತೋ ಅದನ್ನು ಮಾಡೋಂಥ ಪಾತ್ರ ಅದು. ಸೊ ಒಂದಷ್ಟು ಸಿಚುವೇಶನ್ಗಳು, ಒಂದಷ್ಟು ಸೀನ್ಗಳಲ್ಲಿ ನನಗೆ ತುಂಬ ಚೆನ್ನಾಗಿರುವಂಥ ಸಿಚುವೇಶನ್ ಅಂದರೆ ಡೈಲಾಗ್ಸ್ ಆಗಿರ್ಬೋದು ಅಥವಾ ಈ ಥರ ಇದೆ ನನಗೆ ಕೀ ಪಾಯಿಂಟ್ಸ್ ಹೇಳಿದ್ದು, ಅಥವಾ ಹಿಂಗೆ ಬರಬೇಕು ಹಿಂಗೆ ಬರ್ಬೇಕು ಕ್ಯಾರೆಕ್ಟರ್ ಅಂತ ತುಂಬ ಮೋಟಿವೇಟ್ ಮಾಡಿ ಹೇಳಿದ್ದಾರೆ ಡೈರೆಕ್ಟರ್ ಮತ್ತು ಚಿಂತನ ಪ್ರೊಡ್ಯೂಸರ್ ಅವರು. ಸೊ ಹೀಗಾಗಿ ಆಮೇಲೆ ಈ ಮೂವಿ ತುಂಬ ಫಾಸ್ಟಾಗಿ ಗ್ರೋ ಆಯಿತು. ಅಂದರೆ ಬೇಗ ಶೂಟ್ ಕಂಪ್ಲೀಟ್ ಆಗಿ, ಬೇಗ ಪೋಸ್ಟ್ ಪ್ರೊಡಕ್ಷನ್ ಆಗಿ, ಆಮೇಲೆ ಇಲ್ಲಿ ಈ ರೇಂಜ್ಗೆಲ್ಲ ನಾನು ಇರ್ತೀನಿ ಅಂತ ಅಂದ್ಕೊಂಡು ಇಷ್ಟು ಬೇಗ ಅಂತ. ಜರ್ನಿ ನಂದು ಲಾಂಗ್ ಆಗಿದ್ದು, ಬಟ್ ಈ ಫೀಲ್ಡ್ಗೆ ಇಷ್ಟು ಶಾರ್ಟ್ ಟರ್ಮಲ್ಲಿ ಬಂದೆ ಅಂತ ಅನ್ನಿಸ್ತು ನನಗೆ. ಸೊ ನನ್ನ ಈ ಇಮೇಜ್ ಕಟ್ಕೊಟ್ಟಂತಹ ಎಲ್ಲರಿಗೂ, ಡೈರೆಕ್ಟ್ರಿಗೂ ಪ್ರೊಡ್ಯೂಸರ್ಗೂ ನಾನು ತುಂಬ ಹೃದಯದ ಧನ್ಯವಾದನ ಸಲ್ಲಿಸ್ತೀನಿ. ಹಾಂ ಹೌದು, ಒಂದಷ್ಟು ರಿಲೇಟೆಡ್ ಆಗಿರೋಂಥ ಹೌದು ಸಾಯಿ ಕುಮಾರ್ ಅವ್ರದ್ದಂತೂ ಒಂದಷ್ಟು ಅಂದರೆ ನನಗೆ ಆ ಮ್ಯಾನರಿಸಮ್ ಬಗ್ಗೆ ಗೊತ್ತಾಗಬೇಕಿತ್ತು. ನಾನು ಪೊಲೀಸ್ ಯೂಶ್ವಲಿ ನಾನು ಒಂದಷ್ಟು ಕಡೆ ಹೋಗಿ ನೋಡ್ತಾ ಇದ್ದೆ. ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನಾನು ನೋಡಿದ್ದೆ, ಬಟ್ ಚಿಕ್ಕವ್ರಿಗೆ ನೋಡೋದು ಬೇರೆ. ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಆ ಕ್ಯಾರೆಕ್ಟರ್ಗೆ ಯಾವ ಬೇಕು ಅನ್ನೋ ಕ್ಯಾರೆಕ್ಟರಿಸ್ಟಿಕ್ ನೋಡಿಸ್ಕೋತ್ರ ನಾನು ಹೋಗಿ ಒಂದಷ್ಟು ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೆ ಇನ್ಸ್ಪೆಕ್ಟರ್ಸ್ಗಳನ್ನ, ಮತ್ತು ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೆ. ಮತ್ತು ಹಳೆ ಫಿಲಮ್ಗಳಲ್ಲಿ ಯಾವ ರೀತಿ ಮಾಡಿದರೆ ಸೀನಿಯರ್ ಆ್ಯಕ್ಟರ್ಗಳು ಅವ್ರದ್ದು ಒಂದಷ್ಟು ರೆಫರೆನ್ಸ್ ಇಟ್ಕೋತಾ ಇದೆ. ನಮ್ಗೆ ಯೂಶ್ವಲಿ ಒಳಗಡೆ ಹೋಗೋಕ್ಕೆ ಅಂದರೆ ಸ್ವಲ್ಪ ಭಯ ಅಂತಲ್ಲ. ಇನ್ಸ್ಪೆಕ್ಟರ್ಸ್ ಒಂದು 2-3 ಸಲ ಸುಮ್ಮನೆ ಸಿಚುವೇಶನ್ಗೆ ಅವ್ರು ತುಂಬ ಗದ್ರತಾರೆ ಹೇಳಬೇಕಂದ್ರೆ. ಕೆಲವೊಂದು ಸರಿ ಅವ್ರ ವರ್ಕ್ ಪ್ರೆಷರ್, ನಾನು ಅವ್ರ ತಪ್ಪಂತ ಹೇಳಲ್ಲ, ಸುಮ್ಮನೆ ಯಾಕ್ರಿ ನಿಂತಿದ್ದೀರ ಅಂದ್ಬಿಡ್ತಾರೆ, ಹಾಗೆಲ್ಲ ಹೇಳ್ತಿರ್ತಾರೆ. ಬಟ್ ದೂರದಲ್ಲೇ ಡಿಸ್ಟೆನ್ಸಲ್ಲೇ ಅವ್ರು ಡಿಸ್ಟರ್ಬು ಆಗಬಾರ್ದು. ಸೊ ನನಗೂ ಒಂದಷ್ಟು ಇಂಪಾರ್ಟೆಂಟ್, ನನಗೆ ಏನೇನು ಮೇಜರ್ ಪಾಯಿಂಟ್ಸ್ ಇರೋದು ಆ ಥರ ದೂರದಿಂದಲೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೇ. ಇದಕ್ಕೆ ಮುಂಚೆ ಒಂದು 2019ರಲ್ಲಿ ಮೂವಿ ಮಾಡಿದ್ದೆ, ಅದು 22ರಲ್ಲಿ ರಿಲೀಸ್ ಆಯಿತು ಮೂವಿ, ಕರ್ನಾಟಕ ಅಂತ. ಇದು ಫಸ್ಟ್ ಫಿಲ್ಮ್, ಅದರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೆ, ಇಂಪಾರ್ಟೆಂಟ್. ತುಂಬ ಖುಷಿ ಆಗುತ್ತೆ ನನಗೆ. ಅದೇ ಹೇಳಿದ ಹಾಗೆ ನಾನು ಒಂದಷ್ಟು ಜರ್ನಿ ನಂದೇನಿದೆ, ಥಿಯೇಟರ್ ಜರ್ನಿ ಆಗಿರ್ಬೋದು, ಸಿನಿಮಾ ಜರ್ನಿಲಿ ನನಗೆ ಇಷ್ಟು ಬೇಗ ಜನರ ಮುಂದೆ ತಗೊಂಡೋಗಿರೋದಕ್ಕೆ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಮುಂಚೆ ಅಂದರೆ
ಥಿಯೇಟ್ರಿಗೆ ಸಿನಿಮಾಗೆ ಬಂದಾಗ ಒಂದಷ್ಟು ನಾಲೆಜ್ ಆ್ಯಕ್ಟಿಂಗ್ ಬಗ್ಗೆ ಇರಲಿಲ್ಲ. ಯಾಕಂದರೆ ಸಿನಿಮಾ ಅಂತ ಹೊರಟಿದ್ದಷ್ಟೇ, ಸಿನಿಮಾದಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಾಯಿತು ನನಗೆ. ಒಂದು ಮೂವಿ ಮಾಡಿದ್ರೆ ಅದ್ರಲ್ಲಿ ಬ್ಯಾಕ್ಗ್ರೌಂಡ್ ಏನೇನು ವರ್ಕ್ ನಡೀತೆ, ಹಾಗೆ ನಾನು ಈವನ್ ಎಡಿಟಿಂಗ್ ಟೇಬಲಲ್ಲಿ ಎಡಿಟಿಂಗ್ ಎಲ್ಲ ಕೂರ್ತಾಯಿದ್ದೆ, ಮತ್ತು ಓಕೆ ಶಾರ್ಟ್ಸ್ ಬರೆಯೋದು ಎಲ್ಲ ಮಾಡ್ತಾಯಿದ್ದೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಅಲ್ಲಿ ನನಗೆ ಗೊತ್ತಾಗಿಲ್ಲ, ಆ್ಯಕ್ಟಿಂಗ್ಗೆ ಒಂದಷ್ಟು ಏನಾದರೂ ಇರುತ್ತೆ ಮೇಜರ್, ಎಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟ್ ಆದಮೇಲೆ ಅದಕ್ಕೆ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ. ಸೊ ಆಸ್ ಅನ್ ಆ್ಯಕ್ಟಿಂಗ್ಗೆ ನನಗೆ ಏನಾದರೂ ಬೇಕು ಅಂತ ಅನಿಸಿ ನನಗೆ ಒಂದಷ್ಟು ಜನಕ್ಕೆ ರೆಫರ್ ಕೇಳಿದಾಗ ಹೆಂಗೆ ಆ್ಯಕ್ಟಿಂಗ್ ಬಗ್ಗೆ ಏನಂದ್ರೆ ಒಂದಷ್ಟು ಜನ ಹೇಳಿದೆ ಈ ಥರ ಇನ್ಸ್ಟಿಟ್ಯೂಟ್ಗಳಿರುತ್ತೆ, ಅಲ್ಲಿಗೆ ಹೋದರೆ ಟ್ರೈನ್ ಅಪ್ ಆಗ್ಬೋದು ನೀವು. ಸೊ ಅಲ್ಲಿ ಏನಂದರೆ ಮೇಜರ್ ನೀವು ಸಿನಿಮಾದಲ್ಲಿ ಕಟ್ಟೋದೆಲ್ಲ ಇರುತ್ತೆ, ಓಕೆ ಕಟ್ ಅನ್ನೋದು ಅಥವಾ ರಿಪೀಟ್ ಶಾರ್ಟ್ಸು ಮಿಡ್ ಶಾರ್ಟ್ಸ್ ಇದೆಲ್ಲ ಇರುತ್ತೆ. ಮತ್ತು ಥಿಯೇಟ್ರಲ್ಲಿ ಒಂದು ಸರಿ ಎಂಟ್ರಿ ಆದರೆ ಸ್ಟೇಜ್ಗೆ ನಾನ್ ಸ್ಟಾಪ್ ಎಕ್ಸಿಟೇ ಆಗಬೇಕು ಮುಗಿಯೋವರೆಗೂ. 1.5 ಗಂಟೆ 3 ಗಂಟೆ 3.5 ಗಂಟೆವರೆಗೂ ನಾಟಕ ಮಾಡಿದ್ದೀವಿ ಒಂದೊಂದು. ಅಂಥ ಟೈಮಲ್ಲಿ ಡೈಲಾಗ್ಗಳು ನಾನ್ ಸ್ಟಾಪ್ ಅಥವಾ ಆ ಎನರ್ಜಿ ಸಸ್ಟೈನ್ ಮಾಡೋದು ಅದು ತುಂಬ ಹೆಲ್ಪ್ ಆಯ್ತು ನನಗೆ. ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗೋದು, ಎಮೋಷನ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗೋದು ಥಿಯೇಟ್ರಿಂದ. ಸೊ ನನಗೆ ಮೇಜರ್ ಥಿಯೇಟ್ರ್. ಸೊ ಇವರು ಎಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಆಗಿದ್ದು, ನಾನು ಥಿಯೇಟ್ರನ್ನ ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ನನಗೆ ತುಂಬ ಬೇಗ ಕನೆಕ್ಟ್ ಆದರು ಇವರೆಲ್ಲ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಮಹಿಳ್ ಕುಬೇರ್ ಅವರೇ. ರಾಜ್ ಕಲ್ಯಾಣ್ ಅವರೇ, ಕೊನೆಯದಾಗಿ ನಿಮ್ಮ ಪಾತ್ರದ ಬಗ್ಗೆ. ಆಂಗಿಕಂ ಭುವನಮ್ಯಸ್ಯ ವಾಚಿಕಂ ಸರ್ವವಾಗ್ಮೇಯಂ ಮಹಾರಂ ಚಂದ್ರತಾರಾದಿ ತನ್ಮಾ ಸಾಧಿಕಂ ಶಿವ. ಎಲ್ರಿಗೂ ನಮಸ್ಕಾರ. ಯಾಕೆ ಈ ಸ್ತೋತ್ರ ಹೇಳಿದೆ ಅಂತಂದರೆ, ನನ್ನ ಪ್ರತಿದಿನ ನನ್ನ ದಿನ ಸ್ಟಾರ್ಟ್ ಆಗೋದು ಈ ಸ್ತೋತ್ರದಿಂದನೇ. ನನ್ನ ಮೊದಲ ಪತ್ರಿಕಾಗೋಷ್ಠಿ ಇರೋದ್ರಿಂದ ಈ ಸ್ತೋತ್ರದಿಂದ ನಾನು ಪ್ರಾರಂಭ ಮಾಡಿದೆ. ನನ್ನ ಜರ್ನಿ ಹೇಳ್ಬೇಕಂತಂದರೆ, ನಾನು 2018ರಲ್ಲಿ ನಂದು ಇಂಜಿನಿಯರಿಂಗ್ ಮುಗೀತು. ಮುಗಿದ ತಕ್ಷಣವೇ ನಾನು ಬಂದು ರಂಗಭೂಮಿಗೆ ಸೇರಿಕೊಂಡೆ. ಕಳೆದ 5 ವರ್ಷದಿಂದ ನಾನು ರಂಗಭೂಮಿಯಲ್ಲಿ ನಾಟಕ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಅಂದರೆ ಈಗ ಪ್ರಸ್ತುತ ಕಾಮಿಡಿ ಕಿಲಾಡಿಗಳು ಮೆಂಟರ್ ಗಣಪ ಇದ್ದಾರಲ್ಲ, ಅವರ ತಂಡ ನೃತ್ಯರಂಗದಲ್ಲಿ ನಾನು ನಾಟಕ ಮಾಡ್ಕೊಳ್ತಾ ಬರ್ತಾಯಿದ್ದೆ. ಈ ಸಿನಿಮಾಗೆ ನಾನು ಆಯ್ಕೆ ಆಗಿರೋ ಪರಿ ಹೇಗಂತಂದರೆ, ನಾನು ಆ್ಯಕ್ಚುಲಿ ನಾಟಕದಲ್ಲಿ ಫುಲ್ ಬ್ಯುಸಿ ಆಗಿದ್ದೆ. ಇವರು ಇನ್ನೊಂದು ತಂಡ ಇತ್ತು, ರಂಗ ಬದುಕು ಅಂತ, ನಮ್ಮದು ವೃತ್ತಿರಂಗ. ಬಟ್ ಟಚ್ಚಲ್ಲಿ ಇದ್ದರು. ಚಿಂತನೆ ಬಂದ್ಬಿಟ್ಟು ಅವನು ನನ್ನ ಕಸಿನು, ಅಕ್ಕನ ಮಗ. ನನಗೆ ಅಳಿಯ ಆಗಬೇಕು ಆ್ಯಕ್ಚುಲಿ. ಅಳಿಯ ಅನ್ನೋದಕ್ಕಿಂತ ನನಗೆ ಒಳ್ಳೆ ಗೆಳೆಯ. ಇವಾಗಿಂದ ಅಲ್ಲ, ಬೈಕ್ ಬರ್ತೀನಿ ಅವನು ನನಗೆ ಒಳ್ಳೆ ಗೆಳೆಯ. ನನಗೆ ಹಿಂಗೆ ಕಾಲ್ ಮಾಡ್ದ. ನಾನು ಒಂದು ಫೋಟೋ ಶೂಟ್ ಮಾಡಿದ್ದೆ, ಒಂದು ಸಿನಿಮಾಗೆ ನನಗೆ ಆಯ್ಕೆ ಆಗಿತ್ತು. ಅದಕ್ಕೆ ಒಂದು ಫೋಟೋ ಶೂಟ್ ಮಾಡಬೇಕಾಗಿತ್ತು ಲುಕ್ ಟೆಸ್ಟಿಗೋಸ್ಕರ. ಬಟ್ ಆ ಸಿನಿಮಾ ಸೆಟ್ಟೇ ಇರಲಿಲ್ಲ. ಆ ಸಿನಿಮಾ ಬಿಟ್ಟು 2 ಸಿನಿಮಾ ನನಗೆ ಲೀಡಾಗಿ ಸಿಕ್ತು ಆ ಫೋಟೋ ಶೂಟಿಂದ. ಒಂದು ಮಾತ್ರ ಆ ಫೋಟೋ ಶೂಟ್ ನೋಡಿ ಇವನು ನನಗೊಂದ್ಸಲ ಕಾಲ್ ಮಾಡ್ದ, ನಮ್ಮ ಕತೆ ರೆಡಿಯಾಗಿದೆ, ಬಂದು ಒಂದ್ಸಲ ನಮ್ಮ ಡೈರೆಕ್ಟರ್ ಮೀಟ್ ಆಗು ಅಂತ ಅಂದ. ಸರಿ ಆಯಿತು ಅಂತ ಬಂದೆ. ಒಂದ್ಸಲ ಇವರು ನನಗೆ ಮಾವ ಆದರೂ ಕೂಡ ಅವ್ನು ನನಗೆ ಆಡಿಷನ್ ಮಾಡಿನೇ, ಕಲೆ ಇದ್ದರೆ ಮಾತ್ರ ಕಲೆಗೆ ಬೆಲೆ ಕೊಟ್ಟು ಅದಾದಮೇಲೆ ನನಗಿದು ಪಾತ್ರ ಕೊಟ್ಟಿದ್ದು. ಇದರಲ್ಲಿ ನಾನು ಒಂದು ನೆಗೆಟಿವ್ ಪಾತ್ರ ಮಾಡಿದ್ದೀನಿ. ತುಂಬ ಈ ಕತೆ ಫುಲ್ಲು ಆ ಗೌರವಂತ ಪಾತ್ರ ನಂದು. ತುಂಬ ಈ ಕತೆ ಪೂರ್ತಿ ಆ ಗೌರವ ಅನ್ನೋ ಪಾತ್ರದ ಮೇಲೆನೇ ಹೋಗುತ್ತೆ. ಮಹತ್ವವಾದ ಒಂದು ಪಾತ್ರವನ್ನು ಕೊಟ್ಟು ನನಗೆ ಪ್ರೋತ್ಸಾಹಿಸಿದ್ದಾನೆ. ಸುಂದರ್ ಸರ್ಗೂ ನನಗೆ ಭಾಳ ಧನ್ಯವಾದ ಹೇಳ್ತೀನಿ. ಕೆಲವೊಂದ್ಸಲ ಒಂದು ಡಿಮೋಟಿವೇಟ್ ಆದಾಗ ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಕೆಲವೊಂದರಲ್ಲಿ ಮೋಟಿವ್ ಮಾಡಿದ್ದಾರೆ. ಅದಕ್ಕೂ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಆ್ಯಕ್ಚುಲಿ ಈ ಸಿನಿಮಾಗೆ ನಾನು ಪ್ರೀ ಪ್ರೊಡಕ್ಷನ್ ಆಗಿ ಪೋಸ್ಟ್ ಪ್ರೊಡಕ್ಷನ್ಗಾಗಿ ಜಾಸ್ತಿ ಟೈಮ್ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ನಂದು ಇನ್ನೊಂದು ಸಿನಿಮಾ ಪಜಳ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ. ಅದು ಸಿನಿಮಾ ಮತ್ತು ಇನ್ನೊಂದು ಯಡೂರು ಸಿದ್ಧಲಿಂಗೇಶ್ವರ ಅಂತ ಸೀರಿಯಲ್ಲು, ಅದು 3 ನನಗೆ ಪ್ಯಾರಲಲ್ ಆಗಿ ಸಿಗ್ತಾ ಇತ್ತು. ಅಂದರೆ ನನಗೆ ಡೇಟ್ಗಳು ಜಾಸ್ತಿ ಟೈಮ್ ಕೊಡೋಕ್ಕೆ ಈ ಸಿನಿಮಾಗೆ ಆಗಲಿಲ್ಲ. ಹಂಗಾಗಿ ಒಂದ್ಸಲ ಈ ಸಿನಿಮಾಗೆ ಮತ್ತೊಂದ್ಸಲ ರೀಶೂಟ್ ಮಾಡ್ಬೇಕಾಗಿ ಬಂತು. ಅದೇ ರೀಶೂಟ್ ಮಾಡ್ಬೇಕಾದ್ರೂ ನನಗೆ ಟೈಮ್ ಕೊಡೋಕ್ಕಾಗಲಿಲ್ಲ. ಯಾಕಂದರೆ ಒಂದು ಸಿನಿಮಾ ಒಂದು ಸೀರಿಯಲ್ಗೆ ನಾನು ಟೈಮ್ ಕೊಡಬೇಕಾಗಿತ್ತು. ಹಾಗಾಗಿ ಇಲ್ಲಿವರೆಗೂ ಬಂತು ಈ ಜರ್ನಿ ಎಲ್ಲ. ಮತ್ತು ಎಲ್ಲರಿಗೂ ನಮ್ಮ ಟೀಮ್ಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.